ಹಾಯ್ ಬೆಂಗಳೂರು ನಿಮ್ಮ ಅಪ್ಪನ ಜೊತೆನೆ ಕೆಲಸ ಮಾಡ್ತಾ ಇದ್ರಿ. ಹೌದು. ಅದ ಎಕ್ಸ್ಪೀರಿಯನ್ಸ್ ಹೇಗಿತ್ತು? 9:30ಗೆ ಐ ಹ್ಯಾವ್ ಟು ಬಿ ಇನ್ ದಿ ಆಫೀಸ್. 9:30ಗೆ ನಾನು ಆಫೀಸಲ್ಲಿ ಇಲ್ಲ ಅಂತಂದ್ರೆ ಬಾಸು ಮಗಳು ಅವೆಲ್ಲ ಸೀನೇ ಇಲ್ಲ. ನನ್ನನ್ನ ಒಂದ್ ಕಡೆ ಕೂರಿಸ್ಲಿಲ್ಲ ಅವರು. ನನ್ಗೆ ತಲೆಗೆಡೋಯ್ತು, ಇಲ್ಲಿಂದ ನಾನು ಯಾಕೆ ಇಲ್ಲಿದ್ದೀನಿ, ನಾನು ಬೇರೆ ಏನಾದ್ರೂ ಫ್ಯೂಚರ್ ಕಂಡ್ಕೋಬಹುದು, ಬೇರೆ ಏನಾರ ಮಾಡ್ಬೋದು, ಬೇರೆ ಎಲ್ಲಾದ್ರೂ ಬೇರೆ ಪತ್ರಿಕೆನಲ್ಲಿ ಕೆಲಸ ಮಾಡ್ಬೋದು. ಭಾವನಾ ಪ್ರಕಾಶನದ ಬಗ್ಗೆ ಮಾತಾಡೋದಾದ್ರೆ ಅದ್ ಹೇಗ್ ಸ್ಟಾರ್ಟ್ ಆಯ್ತು? ಅವಾಗ ಏನು ತಿನ್ನಕ್ಕೆ ಉಣ್ಣಕ್ಕೆ ಇಲ್ಲ. ಆ ಟೈಮಲ್ಲಿ ನೀನ್ ಹುಡ್ಬಿಟ್ಟೆ. ಸೊ ನಮ್ ಮನೆ ಮುಂದೆ 8 ಹಸು ಬಂದು ನಿಂತ್ಬಿಡ್ತು. ಅವಾಗ ಯಾರನ್ ಕೇಳಿದ್ರು ನಮ್ದಲ್ಲ ಅಂತಾರೆ. ಆ 8 ಹಸು ಹಾಲ್ ಕರೆದು ನಾನು ಎಷ್ಟೋ ದಿನ ನಾನು ದುಡ್ದು ಸಾಕಿದೀನಿ ಮನೇನ. ಸೊ ಐ ಥಿಂಕ್ ಯು ಆರ್ ಮೈ ಸ್ಟಾರ್, ಲಕ್ಕಿ ಸ್ಟಾರ್ ಅಂತ ಮಾಡ್ತಾರೆ. ಅವ್ರದ್ದು ಕಲರ್ಫುಲ್ ಲೈಫ್, ಥ್ರಿಲ್ಲರ್ ಸೀನ್ ಇಲ್ಲ. ಅವರ ಬಯೋಪಿಕ್ ಅಂದ್ರೆ ಇಸ್ ಫುಲ್ ಆಫ್ ಲೈಫ್, ಇಸ್ ಫುಲ್ ಆಫ್ ಕಲರ್ಸ್. ರವಿ ಬೆಳಗೆರೆ ಅನ್ನೋ ವ್ಯಕ್ತಿನ ಹೇಟ್ ಮಾಡ್ಬೋದು, ಲವ್ ಮಾಡ್ಬೋದು, ಆದ್ರೆ ಇಗ್ನೋರ್ ಮಾಡಕ್ಕಾಗಲ್ಲ. ಎಲ್ರಿಗೂ ನಮಸ್ಕಾರ. ಇವತ್ತು ನಾವಿದ್ದೀವಿ ಅವಲೋಕನ ಕಾರ್ಯಕ್ರಮದಲ್ಲಿ. ಮಾತಾಡ್ಬೇಕು ಅಂತ ಯೋಚನೆ ಮಾಡಿದಾಗ್ಲೇ, ಇವ್ರನ್ನ ಇಂಟರ್ವ್ಯೂ ಮಾಡಬೇಕು ಅನ್ಕೊಂಡಾಗ್ಲೇ ತುಂಬಾ ಒಂಥರ ಖುಷಿ ಆಯ್ತು. ಆದ್ರೆ ಸುಮಾರು ಸಮಯದಿಂದ ಇಂಟರ್ವ್ಯೂ ಮಾಡಬೇಕು ಅಂತ ಅನ್ಕೊಂಡು ಫೈನಲಿ ಅವ್ರ ಜೊತೆ ಇಂಟರ್ವ್ಯೂ ಮಾಡೋದಕ್ಕೆ ಕೂತಿದ್ದೀನಿ ಅನ್ನೋ ಖುಷಿ. ಅ ವುಮೆನ್, ಅ ಸ್ಟ್ರಾಂಗ್ ವುಮೆನ್ ಬೈ ಡೆಫಿನೇಷನ್ ಈಸ್ ಸಂಬಡಿ ಹೂ ಕ್ಯಾನ್ ಸ್ಪೀಕ್ ಅಂತ ಒಂದು ಕೋಟ್ ಇದೆ. ಸೊ ಅದಕ್ಕೆ ತಕ್ಕನಂಗೆ ಸೂಟ್ ಆಗುವಂಥವ್ರು ಇವತ್ತು ನನ್ನ ಮುಂದೆ ಇದ್ದಾರೆ. ಬೇರೆ ಯಾರೂ ಅಲ್ಲ, ಒನ್ ಆ್ಯಂಡ್ ಓನ್ಲಿ ಭಾವನಾ ಬೆಳಗೆರೆ. ಇವಾಗ ನೋಡ್ಕೊಳ್ತಾ ಇರುವ ಭಾವನಾ ಪ್ರಕಾಶನ ಮತ್ತು ಹಾಯ್ ಬೆಂಗಳೂರು ಇದರ ಓನರ್. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಮೇಡಮ್, ಈಗ ನಾವು ನಿಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ರ ಬಗ್ಗೆ ಮಾತಾಡೋಣ. ಆಸ್ ಅ ಚೈಲ್ಡ್, ನೀವು ಮಗುವಾಗಿ ನಿಮ್ಮ ದಿನಚರಿ ಯಾವ ರೀತಿ ಇತ್ತು? ಅಂದರೆ ಒಬ್ಬರು ಜರ್ನಲಿಸ್ಟ್ ಮಗಳಾಗಿ, ಸೊ ನೀವು ಲೇಖಕರ ಮಗಳಾಗಿ ಇದೇ ಥರ ಸ್ಟ್ರಿಕ್ಟ್ ಮನೆತನದಲ್ಲಿ ಬೆಳೆದ್ರ, ಅಥವಾ ಏನು ಬೇಕಾದರೂ ಮಾಡು ಮಗಳೇ ಖುಷಿಯಾಗಿರೋ ಅನ್ನೋ ಲೈಫ್ ಸ್ಟೈಲ್ ಇತ್ತಾ? ಯಾವ ಥರ ಇತ್ತು? ಇದೇ ತರ ಸ್ಟ್ರಿಕ್ಟ್ ಅಂತ ನೀವೇ ಹೇಳ್ಬಿಟ್ರಿ. ನಾವು ಸ್ಟ್ರಿಕ್ಟ್ ಆಗೇ ಇರ್ಲಿಲ್ಲ. ಅಪ್ಪ ಯಾವತ್ತೂ ಸ್ಟ್ರಿಕ್ಟ್ ಆಗಿರ್ಲಿಲ್ಲ. ಅಂಡ್ ಮೋರ್ಸು ನನ್ನ ಚೈಲ್ಡ್ಹುಡ್ ನಾನು ತುಂಬಾ ತುಂಟಿ. ನಾನು ತುಂಬಾ ಅಂದ್ರೆ ತುಂಬಾ ತುಂಟಿ, ಹಿಡಿಯಕ್ಕಾಗಲ್ಲ ನನ್ನ ಆ ಥರ. ಹಂಗ್ ಬೆಳ್ದೆ. ಬಟ್ ನಾನು ಹುಟ್ಟು 4 ವರ್ಷ ನನಗೆ ಮಾತಿಲ್ಲ, ಅಂದ್ರೆ ಹತ್ರ ಕೂಡ ಧ್ವನಿ ಇಲ್ಲ. ನನ್ನ ಹತ್ರನು ಐ ಆಮ್ ಜಸ್ಟ್ ಟಿಯರ್ಸ್ ಬರ್ತಾ ಇದೆ, ಕಣ್ಣೀರ್ ಬರುತ್ತೆ, ಆದ್ರೆ ಧ್ವನಿ ಬರಲ್ಲ. ಆಮೇಲೆ ಊಟ ಬೇಕು ಅಂತ ಅಂದ್ರೆ ತಟ್ಟೆ ಕುಟ್ಟೋದು, ನೀರ್ ಬೇಕು ಅಂದ್ರೆ ಲೋಟ ಕುಟ್ಟೋದು. ಸೊ ಹಂಗೆ 4 ವರ್ಷ ಕಳ್ದೆ. ಸೊ ಅವರೆಲ್ಲ ಅನ್ಕೊಂಡ್ರು ದಟ್ ಓಕೆ, ಇವಳು ನನ್ನ 2ನೇ ಮಗಳು ಮೂಗಿ ಆಗಿದ್ದಾಳೆ ಅಂತ. ಬಟ್ ಅದ್ ಹೆಂಗಾಗೋಯ್ತು ಅಂತಂದ್ರೆ, ಫೈನಲಿ ಅವರು ನನ್ನನ್ನ ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಬಳ್ಳಾರಿಲಿ ಇದ್ದೆ ನಾನು ಅವಾಗ. ಮೈಸೂರಿಗೆ ಕರ್ಕೊಂಡು ಹೋಗ್ತಾರೆ. ಮೈಸೂರಲ್ಲಿ ಒಂದು ಡಾಕ್ಟರ್ ತೋರಿಸ್ತಾರೆ. ಅವರು ಚಪ್ಪಾಳೆ ತಟ್ಟರ್ ತಿರುಗ್ತೀನಿ, ಅಂದ್ರೆ ಶಬ್ದಗಳಿಗೆ ಸ್ಪಂದಿಸ್ತಾ ಇದ್ದೀನಿ. ಸೊ ಅವ್ರಂದ್ರು ಬಹುಶಃ ಲೇಟ್, ಕೆಲವು ಮಕ್ಳು ಇರ್ತಾರೆ ಲೇಟ್ ಆಗಿ ಮಾತಾಡ್ತಾರೆ. ಸೊ ನಾನ್ ಲೇಟ್ ಆಗಿ ಮಾತಾಡ್ದೆ, ಆದ್ರೆ ಇವಾಗ ಬಾಯಿ ಮುಚ್ತಾನೆ ಇಲ್ಲ. ಮನೇಲಿ ಅದನ್ನೇ ಹೇಳ್ತಾರೆ, ಮಾತಾಡಕ್ ನಾನ್ ಫಸ್ಟ್ ಮಾತಾಡಿದ್ದೆ ಅಮ್ಮ ಹಾಲ್ ಕೊಡೋ. ಸೊ ತೊದಲ್ ಮಾತಿಲ್ಲ ಎಲ್ಲೂ. ಏನೋ ಹಿಂಗಂತ ಇದ್ದೆ, ನೀನು ಈ ತರ ತೊದಲ್ತಾ ಇದ್ದೆ. ಅದ್ಯಾವ್ದು 4 ವರ್ಷದಲ್ಲಿ ಏನೇನ್ ಕಿವಿಗ್ ಬೀಳ್ಬೇಕಿತ್ತೆಲ್ಲ ಮಾತುಗಳು ಬಿದ್ಬಿಡಿತ್ತು. ಸೊ ಹಾಗಾಗಿ ಡೈರೆಕ್ಟ್ ಒಂದು ತಾಯಿ ಮಗಳ 4 ವರ್ಷದ ಮಗುವ
ಸಂಭಾಷಣೆ ಹೇಗಿತ್ತು, ಅಪ್ಪ ಮಗಳು ಅಮ್ಮ ಆಗಿರ್ಬೋದು, ಹಂಗ್ ಸ್ಟಾರ್ಟ್ ಆಗೋಯ್ತು. ಸೊ ಫೈನಲಿ ಥ್ಯಾಂಕ್ಫುಲಿ ಮುಗಿಯಲ್ಲ. ಹೌದು. ಅದು 4ನೇ ವರ್ಷಕ್ಕೆ ಮಾತು ವಾಪಸ್ ಸ್ಟಾರ್ಟ್ ಹೇಗಾಯ್ತು? ಅದು ಏನಾದ್ರು ಇಲ್ಲ, ಐ ಡೋಂಟ್ ರಿಮೆಂಬರ್. ನಂಗೆ ಅದು ಹೆಂಗೆ ಏನಾಯ್ತು, ಟ್ರೀಟ್ಮೆಂಟ್ ಏನ್ ಕೊಡಿಸ್ಲಿಲ್ಲ. ದೇ ಟೋಲ್ಡ್ ನೆಕ್ಸ್ಟ್ ಇನ್ನೊಂದು ವೀಕ್ ಬಿಟ್ಟು ಬನ್ನಿ, ಪ್ರಾಬಬ್ಲಿ ವಿಲ್ ಥೆರಪಿ ಆತರ ಏನೋ ಮಾಡೋಣ ಅಂತ ಏನೋ ಹೇಳಿದ್ರು ಕಾಣುತ್ತೆ. ನಂಗೆ ಐ ಆಮ್ ನಾಟ್ ವೆರಿ ಶ್ಯೂರ್. ಬಟ್ ಅಷ್ಟ್ರಲ್ಲಿ ನನ್ಗೆ ಅದೇನಾಯ್ತು, ಆ ಡಾಕ್ಟರ್ದ ಏನೋ ಗೊತ್ತಿಲ್ಲ, ಆ ಡಾಕ್ಟರ್ ನೋಡಿದ ತಕ್ಷಣ ಮಾತು ಬಂದ್ಬಿಡ್ತು ಅಂತ. ಸೊ ಹಾಗಾಗಿ ಅವ್ರು ನನ್ನ ನೋಡಿದಾಗ ಇಲ್ಲ, ಇವಳು ಮೂಗಿ ಅಂತೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವಳು ಚಪ್ಪಾಳೆಗೆ ಎಲ್ಲ ಸ್ಪಂದಿಸ್ತಾ ಇದ್ದಾಳೆ. ಸೊ ಹಾಗಾಗಿ ಅವಳಿಗೆ ಇದಿದೆ, ಅಂದ್ರೆ ಕಿವಿ ಕೇಳಿಸ್ತಾ ಇದೆ. ಸೊ ಹಾಗಾಗಿ ಅವಳು ಎಲ್ಲ ಗ್ರಹಿಸ್ತಾ ಇದ್ದಾಳೆ. ಯಾವಾಗ ಓಪನ್ ಅಪ್ ಆಗ್ತಾಳೆ, ವಿ ಡೋಂಟ್ ನೋ, ಲೆಟ್ ಅಸ್ ವೇಟ್ ಅಂತ ಅವ್ರು ಹೇಳಿದ್ದು ನನಗೆ ಅಂತೆ. ಐ ವಾಸ್ ವೆರಿ ತುಂಬಾ ಚಿಕ್ಕವಳು ನಾನು. ಸೊ ಹಂಗಾಗಿ ಹೇಳಿದ್ರು. ಫೈನಲಿ ನನಗೆ 4 ವರ್ಷಕ್ಕೆ ಮಾತು ಬಂತು, ಇವಾಗವರೆಗೂ ನಿಂತಿಲ್ಲ. ಇವಾಗ್ಲೂ ಹಂಗೆ ಕುಣಿತಾ ಇದೆ. ಮತ್ತೆ ಈ ಜರ್ನಲಿಸಂ ಫೀಲ್ಡ್ ಚೂಸ್ ಮಾಡೋದು ಹೇಗ್ ಬಂತು? ಅಂದ್ರೆ ಅಪ್ಪನ್ ನೋಡಿ ಅಪ್ಪನ್ ತರಾನೇ ಆಗ್ಬೇಕು ಅನ್ನೋದು ಇತ್ತ? ಬೇಸಿಕಲಿ ಇನ್ಸ್ಪಿರೇಷನ್ ಅಂದ್ರೆ ಅಪ್ಪ ನನ್ನ ಒಂದು ನೀವೇನಂತೀರ, ಮನ್ಸಲ್ಲಿ ಏನು ಇಟ್ಕೋಬೇಡ, ಅನ್ಸಿದ ಹೇಳ್ಬಿಡು, ತಪ್ಪು ಸರಿನೋ ಹೇಳು. ಅಟ್ಲೀಸ್ಟ್ ಅದನ್ನ ಸರಿ ಮಾಡಕ್ ಜನ ಇರ್ತಾರೆ, ಅದನ್ನ ತಿದ್ದಕ್ ಜನ ಇರ್ತಾರೆ, ಇಲ್ಲ ಬೇಷ್ ಅನ್ನಕ್ಕೂ ಜನ ಇರ್ತಾರೆ. ಸೊ ಯಾವ್ದು ಮನ್ಸಲ್ಲಿ ಇಟ್ಕೋಬೇಡ ಅಂತ. ಇನ್ಫೀರಿಯಾರಿಟಿ ಅನ್ನ ನನ್ಗೆ ಯಾವತ್ತೂ ಇರಲ್ಲ. ನಾನು ಯಾವಾಗಿದ್ರು ಔಟ್ ಗೋಯಿಂಗು, ಅಂದ್ರೆ ಬಜಾರಿತನಕ್ಕೂ ಎಕ್ಸ್ಪ್ರೆಷನ್ ಗೂ ತುಂಬಾ ವ್ಯತ್ಯಾಸ ಇದೆ. ಬಜಾರಿತನ ಎಲ್ಲ ಕಡೆ ನಡೆಯಲ್ಲ, ಅಂದ್ರೆ ಚೆನ್ನಾಗೂ ಇರಲ್ಲ. ಅದು ಇವಳೆ ಅಂತ ಬಜಾರಿ ರೀ ಅಂತ ಅನ್ಸ್ಕೊಳ್ಳೋದು, ಟೌನ್ ಬಾಯ್ ನಾನು ಅವೆಲ್ಲ ಇಟ್ ಇಸ್ ಒನ್ ಲೆವೆಲ್, ಸ್ಕೂಲ್ ಲೆವೆಲ್ ವರ್ಗು ಓಕೆ. ಅದಾದ್ಮೇಲೆ ನಮಗೂ ಒಂದ್ ಮೆಚುರಿಟಿ, ಇಂಟೆಲೆಕ್ಚುಲಿ ವಿ ಗ್ರೋ. ಸೊ ಹಂಗೆಲ್ಲ ಆದಾಗ ಐ ಥಿಂಕ್ ಎಕ್ಸ್ಪ್ರೆಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಎಕ್ಸ್ಪ್ರೆಸ್ ವಾಟ್ ಯು ಫೀಲ್. ನಿಂಗೆ ಅನ್ಸಿದ್ದನ್ನ ಹೇಳ್ಬಿಡು. ಅದು ಯಾರೇ ಆಗಿರ್ಬೋದು, ಯಾವ ವ್ಯಕ್ತಿನೇ ಆಗಿರ್ಬೋದು, ನಾನೇ ಆಗಿರೋ, ಅಂದ್ರೆ ಸ್ವತಃ ನನ್ನ ತಂದೆನೇ ಆಗಿರ್ಬೋದು, ನನ್ನ ತಾಯಿನೇ ಆಗಿರ್ಬೋದು. ಯು ಡೋಂಟ್ ಲೈಕ್ ಇಟ್, ಯು ಟೆಲ್ ಯು ಡೋಂಟ್ ಲೈಕ್ ಇಟ್. ನನ್ನ ಮಗಳಿಗೂ ನಾನು ಅದನ್ನೇ ಹೇಳೋದು, ಇಷ್ಟ ಆಗಲ್ವಾ ಮಗಳೇ, ನನಗ್ ನೀವ್ ಮಾಡ್ತಾ ಇರೋದು ಇಷ್ಟ ಆಗ್ತಿಲ್ಲ, ಹೇಳ್ಬಿಡೋದನ್ನ. ನೀನ್ ಇವಾಗ ವಿನಾಕಾರಣ ನನ್ನ ಬೈತಾ ಇದ್ಯಾ, ಯಾಕೆ ಬೈತಾ ಹೇಳು. ನಮ್ ಫ್ರಸ್ಟ್ರೇಷನ್ಸ್ ನಮ್ಗೆ. ಸೊ ಯಾ, ಬಿ ಎಕ್ಸ್ಪ್ರೆಸಿವ್. ವೆದರ್ ನಿನ್ ಕಾನ್ಶಿಯಸ್ ಗೊತ್ತಲ್ಲ ನೀನ್ ತಪ್ಪ ಸರಿನಾ ಅಂತ. ನಿನ್ಗೆ ನಿನ್ನ ಒಳ ಮನ್ಸಿಗೆ ಆತ್ಮಸಾಕ್ಷಿ ಗೊತ್ತು ನೀನ್ ಮಾತಾಡ್ತಾರ ಸತ್ಯ ಅಂತ. ಹಂಗಾದ್ಮೇಲೆ ಎಕ್ಸ್ಪ್ರೆಸ್ ಯಾಕೆ ಮಾಡ್ಕೋಬಾರ್ದು ಅನ್ನೋದ್ ನನ್ ತಲೆಗ್ ಬಂತು. ಅದ್ ಇನ್ಸ್ಪಿರೇಷನ್ ಡೆಫಿನೆಟ್ಲಿ ಅಪ್ಪ. ಸೊ ಅವರು ನನ್ನನ್ನ ಆಮೇಲೆ ಇನ್ಯಾವ ಫೀಲ್ಡ್ ಅಲ್ಲೂ ಈ ತರ ಎಕ್ಸ್ಪ್ರೆಸ್ ಮಾಡ್ಕೊಂಡು ಈ ತರ ಸಾಮಾಜಿಕವಾಗಿ ಏನೋ ಮಾತಾಡೋದು ಅದೆಲ್ಲ ಸಿಗೋದು ಜರ್ನಲಿಸಂ ಫೀಲ್ಡ್ ಅಲ್ಲಿ ಮಾತ್ರ, ಆ ಮಾಧ್ಯಮದಲ್ಲಿ ಮಾತ್ರ. ಸೊ ಹಾಗಾಗಿ ಐ ಥಾಟ್ ಓಕೆ, ಡಾಕ್ಟರ್ ಅಂತೂ ಆಗೋ ಯೋಗ್ಯತೆ ಇಲ್ಲ, ಹಂಗಂತ ಜರ್ನಲಿಸಂಗೆ ಯೋಗ್ಯತೆ ಬೇಕು ಅಂತ ಹಂಗಲ್ಲ, ಯೋಗ್ಯತೆ ಬೇಕೇ ಬೇಕು, ಅದು ಆಗಕ್ಕೂ ಯೋಗ್ಯತೆ ಬೇಕು. ಬಟ್ ಜನರಲಿ ನಮ್ಮ ಮನೆಯಲ್ಲಿ ಯಾರು ಆತರ, ನಮ್ಮ ತಮ್ಮ ಮತ್ತೆ ನಮ್ಮ ಅಕ್ಕ ಇಬ್ರು, ನನ್ನ ತಮ್ಮ ಹೊರದೇಶದಲ್ಲಿ ಓದ್ದ, ಇಂಗ್ಲೆಂಡ್ ಅಲ್ಲಿ ಓದ್ಕೊಂಡ್ ಬಂದ. ನಮ್ಮ ಅಕ್ಕ PG ಮಾಡಿದ್ಲು, ಚೆನ್ನೈಯಲ್ಲಿ ಮಾಡಿದ್ಲು, ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಂ ಅಂತಾನೆ, ಇಟ್ಸ್ ಅ ವೆರಿ ಬಿಗ್ ಯೂನಿವರ್ಸಿಟಿ ಅದು. ಸೊ ಅವಳು ಅಲ್ಲಿ ಮಾಡಿದ್ಲು, ನಾನ್ ಜಸ್ಟ್ ಪಾಸ್. ಸೊ ಹಾಗಾಗಿ ಜಸ್ಟ್ ಪಾಸ್ ಆದ್ರೂ ಹೈ ಬೆಂಗಳೂರು ಅನ್ನುವಂತ ಸಂಸ್ಥೆನ ಅದು ರೈಟ್ ಪಾಸ್, ಅದು ಯಾವಾಗಿದ್ರು ರೈಟ್ ಪಾಸ್ ಅದು. ಮತ್ತೆ ಅದಾದ್ಮೇಲೆ ಜರ್ನಲಿಸಂ ಆದ್ಮೇಲೆ ನೀವು ಫಸ್ಟ್ ಹೈ ಬೆಂಗಳೂರು ನಿಮ್ಮ ಅಪ್ಪನ ಜೊತೆನೆ ಕೆಲಸ ಮಾಡ್ತಾ ಇದ್ರಿ. ಅದ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್? ಅದು ನಾನ್ 9:30ಗೆ ಐ ಹ್ಯಾವ್ ಟು ಬಿ ಇನ್ ದಿ ಆಫೀಸ್. 9:30ಗೆ ನಾನು ಆಫೀಸಲ್ಲಿ ಇಲ್ಲ ಅಂತಂದ್ರೆ ಬಾಸು ಮಗಳು ಅವೆಲ್ಲ ಸೀನೇ ಇಲ್ಲ. ಸೊ ಅವರು ಕೂತ್ಬಿಡೋರು, ಆಚೆ ಕೂತ್ಕೊಂಡ್ರೆ ಅವರು 9:30
9:35 ಯಾರು ಬರ್ತಾರೆ ಅವತ್ತು ಅವ್ರ ಸಂಬಳ ಕಟ್ಟು. ಸೊ 5 ನಿಮಿಷ ಲೇಟ್ ಆಗಿ ಬಂದ್ರು ಸಂಬಳ ಕಟ್ಟು. ಸೊ ಹಂಗಿದ್ದ ಪರಿಸ್ಥಿತಿಲಿ ನಾನು ಐ ವರ್ಕ್ ವಿತ್ ಹಿಮ್ ಲೈಕ್ ದಟ್ ಅಂತ ಹೇಳೋ ಎಕ್ಸಾಂಪಲ್ಗೆ ಅವ್ರು ನಂಗೆ ಯಾವಾಗ ಹಂಗ ಹೇಳೋರು, ನಾನ್ ದೇವೇಗೌಡನೂ ಅಲ್ಲ, ನೀನ್ ಕುಮಾರಸ್ವಾಮಿನೂ ಅಲ್ಲ, ನಾನೆಟ್ಟಿಗೆ ಐ ಆಮ್ ಯುವರ್ ಬಾಸ್. ಚೇಂಬರ್ ಒಳಗಡೆ ಅಪ್ಪನ ಜಾಗ, ಅಪ್ಪ ಕೂತ್ಕೋತಾ ಇದ್ದ ಜಾಗದ ಒಳಗಡೆ 4 ಗೋಡೆಯಲ್ಲಿ ಮಾತ್ರ ನಾನು ಅಪ್ಪನಾಗಿ, ಆಫೀಸಲ್ಲಿ ಕೂಡ ಅಪ್ಪನಾಗಿ ನೋಡ್ತಿದ್ದೆ. ಬಟ್ ಅದರ್ವೈಸ್ ಔಟ್ಸೈಡ್ ದ ಚೇಂಬರ್, ಔಟ್ಸೈಡ್ ಅವರ ಜಾಗ, ನಾನು ಒಂದು ಎಂಪ್ಲಾಯಿ ಅಂಡ್ ಈಸ್ ಮೈ ಬಾಸ್. ಸೊ ಹಂಗೆ ನಾನು ಮೊದಲನೇ ಸಂಬಳ ಪಡೆದಿದ್ದು 1,500 ರೂಪಾಯಿ. 1,500 ರೂಪಾಯಿಂದ ನಂಗೆ ಕೊನೆಯ ಸಂಬಳ ನಮ್ಮಪ್ಪ ನನಗೆ ಕೊಟ್ಟಿದ್ದು 10,000. ಓಕೆ. ಸೊ ಆಸ್ ಇದಕ್ಕೆ ಜರ್ನಲಿಸ್ಟ್ ಹಾಕೊಂಡಿರೋದು ಹಾಯ್ ಬೆಂಗಳೂರಿಗೆ, ಅದು ಜರ್ನಿ ಹೇಗಿತ್ತು ಮ್ಯಾಮ್? ನಾಟ್ ಆಸ್ ಬೀಂಗ್ ಅ ಸಬಾರ್ಡಿನೇಟ್ ಟು ಬೆಳಗೆರೆ ಸರ್ ಆರ್ ಸಮಥಿಂಗ್, ಆದ್ರೆ ಆಸ್ ಅ ಜರ್ನಲಿಸ್ಟ್. ಇಲ್ಲ, ನಂಗೆ ಅವರು ಯಾವತ್ತೂ ಸಬಾರ್ಡಿನೇಟ್ ಆಗಿ ತಗೊಳ್ಳಿಲ್ಲ. ಹಿ ಆಲ್ವೇಸ್ ಟುಕ್ ಮಿ ಆಸ್ ಅ ಕೊಲೀಗ್. ಅಂಡ್ ಯಾವ ಹೊಸ ಒಂದು ಪೀಳಿಗೆಗೆ, ಒಂದು ಹೊಸ ಒಂದು ಯುವಕರಿಗೆ ಹೆಂಗೆ ಅವರು ಪ್ರೋತ್ಸಾಹಿಸ್ತಾ ಇದ್ರು, ಅದೇ ರೀತಿ ಯಾವುದೇ ಭೇದ ಭಾವ ಇಲ್ಲದೆ ನನ್ನನ್ನು ಕೂಡ ಹಂಗೆ ಪ್ರೋತ್ಸಾಹಿಸಿದ್ರು. ನಾನು ಮಾಡ್ತಾ ಇದ್ದಿದ್ದು ಕೆಲಸಗಳಿಗೆ ಮೆಚ್ಚುಗೆ ಅಪರೂಪಕ್ಕೆ ಸಿಗ್ತಾ ಇತ್ತು, ತುಂಬಾ ಅಪರೂಪ, ಚೆನ್ನಾಗಿದೆ ಅಂತ. ಇಲ್ಲ ಬರ್ದಿರೋದು 1-2 ನಿಮಿಷ ಹಿಂಗ್ ಒಂದು ಡಸ್ಟ್ಬಿನ್ ಬಿಸಾಕಿದ್ರೆ ಗಾನ್, ಓಕೆ ನಾನು ಬರ್ದಿರೋ ಡಬ್ಬ ಅಂತ. ಸೊ ಈ ತರ ಮತ್ತೆ ಬರ್ಕೋಬಾ ಅಂತ. ಸೊ ಹಿಂಗೆ ಬೆಳೆಸಿದ್ರು. ಐ ಥಿಂಕ್ ದಟ್ ವಾಸ್ ಹಿಸ್ ವೇ ಆಫ್ ನಾಟ್ ಮೋಟಿವೇಟಿಂಗ್, ಮೋಲ್ಡಿಂಗ್ ಅಸ್, ನಮ್ಮನ್ನ ಶೇಪ್ ಅಪ್ ಮಾಡೋದು ಅನ್ನೋದಿರುತ್ತಲ್ಲ. ಈಗ ನಾನು ಯಾವ್ದೇ ಒಂದ್ ರಿಪೋರ್ಟ್ ನೋಡ್ಬಿಟ್ಟು ಇದು ಗ್ರಾಂಟ್, ಇದು ಓಕೆ, ಇದ್ ಮಾಡೋಣ ಅಂತ ಅನ್ಕೊಳಕ್ಕೆ ಧೈರ್ಯ ಬರಕ್ಕೆ, ಅಥವಾ ಇದು ದಿಸ್ ಇಸ್ ದ ರೈಟ್ ಸ್ಟೋರಿ ಟು ಪಿಕ್ ಅಪ್ ಅನ್ನೋದಕ್ಕೆ ನಮ್ಮಪ್ಪನೇ ನನ್ಗೆ ಅದು ರೈಟ್ ಚಾಯ್ಸ್ ಅನ್ನೋದು ನಮ್ಮಪ್ಪ ನಮಗೆ ಹೇಳ್ಕೊಟ್ಟಿರೋದು ಅವರೇನೆ. ಅಂಡ್ ಆಲ್ಸೋ ನನ್ನನ್ನ ಒಂದ್ ಕಡೆ ಕೂರಿಸ್ಲಿಲ್ಲ ಅವರು. ದ್ಯಾಟ್ ವಾಸ್ ಅ ಮೇಜರ್. ನನ್ಗೆ ತಲೆಗೆಡೋಯ್ತು. ಅಂದ್ರೆ ಒಂಥರ ಐ ವಾಸ್ ಏನಂತೀರಾ, ಫ್ರಸ್ಟ್ರೇಟೆಡ್, ಇರಿಟೇಟೆಡ್. ಇಲ್ಲಿಂದ ನಾನು ಯಾಕೆ ಇಲ್ಲಿದ್ದೀನಿ, ನಾನು ಬೇರೆ ಏನಾದ್ರೂ ಫ್ಯೂಚರ್ ಕಂಡ್ಕೋಬಹುದು, ಬೇರೆ ಏನಾರ ಮಾಡ್ಬೋದು, ಬೇರೆ ಎಲ್ಲಾದ್ರೂ ಬೇರೆ ಪತ್ರಿಕೆಯಲ್ಲಿ ಕೆಲಸ ಮಾಡ್ಬೋದು. ಆತರ ಎಲ್ಲ ನನ್ಗೆ ಅನ್ಸಿದ್ ಯಾವಾಗ ಅಂತಂದ್ರೆ 6 ತಿಂಗಳಿಗೆ ಒಂದು ಕೆಲಸ ನಂಗೆ ಕೊಡ್ತಿರ್ಲಿಲ್ಲ. ಈಗ ನಾನು ಅಡ್ಮಿನಿಸ್ಟ್ರೇಷನ್ ಬಂದ್ರೆ 6 ತಿಂಗಳು ಬಿಡ್ಸೋರು. ಅಡ್ಮಿನಿಸ್ಟ್ರೇಷನ್ ಸಾಕು ನಿಂದು, ಬೇಡ ನಿನ್ನು, ಇಟ್ಸ್ ಓಕೆ ಸಾಕು, ಅಕೌಂಟ್ಸ್ ಹೋಗು. ಅಕೌಂಟ್ಸ್ ಟ್ಯಾಲಿ ಕಲಿ, ಅದ್ರಲ್ಲಿ ಎಕ್ಸೆಲ್ ಶೀಟ್ ಅದನ್ನ ಕಲಿ, ಅದೊಂದು 6 ತಿಂಗಳು. ಸರಿ ಆಯ್ತು. ಈಗ ಸರ್ಕ್ಯುಲೇಷನ್ ಮ್ಯಾನೇಜರ್ ಆಗು. ಓಕೆ, ನಾನು ಇಲ್ಲಿ ಬಂದಿರೋದು ಏನಕ್ಕೆ, ನಾನು ಓದಿರೋ ಜರ್ನಲಿಸಮ್, ನಾನು ಇಲ್ಲಿ ಕೂತ್ಕೊಂಡು ಟ್ಯಾಲಿ ಇಂಡೆಂಟ್ ಬರೀತಾ ಇದ್ದೀನಿ, ಇಂಡಿಗಿಷ್ಟು ಮಂಗಳೂರಿಗಿಷ್ಟು ಈ ತರ ಕೂತ್ಕೊಂಡು ಕಾಪೀಸ್ ಬರೆಯೋದು. ನಾನು ಏನ್ ಬರೀತಾ ಇದ್ದೀನಿ ಅಂತ. ಬಟ್ ದೆನ್ ಎಲ್ಲೆಲ್ಲೋ ಎಷ್ಟೆಷ್ಟೋ ಹಳ್ಳಿಗಳು ಪರಿಚಯ ಆಗ್ತಾ ಬಂತು. ಇಂಥ ಒಂದು ಹಳ್ಳಿ ಇದ್ಯಾ, ಇಂಥ ಒಂದು ಗ್ರಾಮ ಇದ್ಯಾ, ಆತರ ಎಲ್ಲ ಪರಿಚಯ ಆಗ್ತಾ ಬಂತು. ಬಟ್ ಅದು 6 ತಿಂಗಳು. ಅದಾದ್ಮೇಲೆ ಇಮಿಡಿಯೇಟ್ ಸ್ಕೂಲ್ ಆಫೀಸಸ್ ಸಾಕು, ನಿಂಗೆ ಹಾಯ್ ಬ್ಯಾಂಗ್ಳೂರ ಸಾಕು, ನಡಿ ನೀನು ಸ್ಕೂಲ್ಗೆ ಹೋಗಿ ಅಡ್ಮಿನಿಸ್ಟ್ರೇಷನ್ ಮಾಡು ಅಂತ. ಸ್ಕೂಲಲ್ಲಿ ಕುತ್ಕೊಂಡು ಅಡ್ಮಿಷನ್, ಮಕ್ಳು ಬಂದವ್ರನ್ನೆಲ್ಲ ಚಾಕ್ಲೇಟ್ ಕೊಟ್ಟು ಬರ್ಸಿ, ಎಕ್ಸಾಮು ಟೆಸ್ಟ್ ಬರ್ಸಿ, ಅವ್ರಗಳಿಗೆ ABCD ಹೇಳ್ಕೊಟ್ಟು ಅದೆಲ್ಲ ಮಾಡಿ ಅದೊಂದು 6 ತಿಂಗಳು. ನಾನು ಯಾಕೆ ಹಿಂಗ್ ಮಾಡ್ತಿದಾರ, ನನ್ಗೆ ಒಂದು ವೃತ್ತಿ ಕೊಡ್ತಾ ಇಲ್ವಲ್ಲ. ಹಾಯ್ ಬ್ಯಾಂಗ್ಳೂರ್ಗ್ ಬರೀ 6 ತಿಂಗಳು ಬರೀ ಮುಗ್ಸು, ಈ ತರ ಮನ್ಸಿಗೆ ಬರೀ 6 ತಿಂಗಳು ಮುಗ್ಸು, ಹಂಗ್ ಮಾಡಿ. ದೆನ್ ಐ ಗಾಟ್ ಫ್ರಸ್ಟ್ರೇಟೆಡ್. ಅಪ್ಪನ್ ಕೇಳ್ದೆ, ಅಪ್ಪ ನೀವು ನನ್ನನ್ನ ಒಂದ್ ಕಡೆ ಕೂರಿಸ್ತಾ ಇಲ್ಲ, ಈಗ ನಾನು ಇನ್ನೇನು ನನಗೆ ಸಿಕ್ಕೇ ಬಿಟ್ಲು ಸ್ವಾತಿ ಹಿಡಿತಕ್ಕೆ ಅನ್ನೋ ಅಷ್ಟರಲ್ಲಿ ಸ್ವಾತಿ ಬಿಟ್ಬಿಡು ಅನ್ನೋದು. ಅರೆ ಈಗ ತಾನೇ ವಿ ಆರ್ ಜಸ್ಟ್ ಗೆಟಿಂಗ್ ಅಲಾಂಗ್, ನಾವಿಬ್ರು ಒಂದ್ ಕೆಲಸ ಮಾಡ್ತಾ ಇದೀವಿ, ಒಟ್ಟಿಗೆ ಕೆಲಸ ಮಾಡ್ತಾ ಇದೀವಿ, ಚೆನ್ನಾಗ್ ಮಾಡ್ತಾ ಇದೀವಿ ಅನ್ನೋ ಅಷ್ಟರಲ್ಲಿ ಬೇಡ ಸ್ವಾತಿ ನೀನು ಇನ್ನೊಬ್ಳ ಹತ್ರ ಹೋಗು ಅಂತ. ನಾನ್ ಕೋತಿ, ಇಲ್ಲಿ ಈ ತರ ಕೋತಿ ಆಟ ಆಡ್ಸೋರು ನನ್ಗೆ ಎಲ್ಲ ಕಡೆ. ಹಂಗ್ ಮಾಡ್ತಾ ದೆನ್ ಐ ರಿಯಲೈಸ್ ನೌ ಸಿಟಿಂಗ್ ಆನ್ ದಟ್ ಚೇರ್, ಎಲ್ಲವೂ ಗೊತ್ತಿರ್ಬೇಕು ಮಗಳೇ, ಅವಾಗ್ಲೇ ಈ ಚೇರಲ್ಲಿ ಕೂತ್ಕೊಳ್ಳೋ ತಾಕತ್ತು ಬರೋದು ಅಂತ. ಅವ್ರದ್ದು ತಲೆಯಲ್ಲಿ ಮೋಸ್ಟ್ಲಿ ಅದಿತ್ತು ಅಂತ ಕಾಣುತ್ತೆ. ದ್ಯಾಟ್ ನನ್ ಮಗಳು ಅಕಸ್ಮಾತ್
ಇಷ್ಟು ಬೇಗ ಅಲ್ಲ, ಖಂಡಿತ ಅಲ್ಲ, ಇನ್ನೊಂದು 20 ವರ್ಷ ಆದ್ಮೇಲೆ ಅಂತ ಅನ್ಕೋತಿದ್ದೆ. ಏನಾದ್ರು ಟ್ರೈನ್ ಮಾಡ್ತಾ ಇದ್ರ ನನ್ನ ಅಂತ. ಅಡ್ಮಿನಿಸ್ಟ್ರೇಷನ್ ಗೊತ್ತಿರ್ಬೇಕು, ಅಕೌಂಟ್ಸ್ ಗೊತ್ತಿರ್ಬೇಕು, ಸೊ ಎಲ್ಲವೂ ಗೊತ್ತಿರ್ಬೇಕು ನಿನಗೆ. ಅನ್ಲೆಸ್ ದೆನ್ ಯು ವಿಲ್ ಬಿಕಮ್ ಅ ಬಾಸ್. ನಾವು ಐ ಆಮ್ ಅ ಬಾಸ್, ನಾವು ಐ ನೋ. ಸೊ ಈಗ ಅವರು ಕಲ್ಸ್ಕೊಟ್ರೋ ಪಾಠಗಳೆಲ್ಲ ನನಗೆ ಒಂದೊಂದೇ ಬರ್ತಾ ಇದೆ, ಯೂಸ್ ಆಗ್ತಿದೆ. ಅಸ್ತ್ರ ಬಳಸ್ತಾ ಇದೀನಿ. ಇವಾಗ ರಿಯಲೈಸ್ ಆಗ್ತಾ ಇದೆ, ಓ ಇದು ಇವಾಗ ಯೂಸ್ ಆಗ್ತಾ ಇದೆ. ಇವಾಗ ಅನ್ಸ್ತಾ ಇದೆ. ಈಗ ಒಂದು ತಂದೆ ಆಗಿ ಅವ್ರು ಏನ್ ಮಾಡ್ಬೇಕಿತ್ತು ಅದನ್ನ ಮಾಡಿದ್ರು ಅವರು ಅಂತ. ಮೊದ್ಲು ಫ್ರಸ್ಟ್ರೇಟ್ ಆಗ್ತಿತ್ತು, ಈಗ ಅವ್ರು ಏನ್ ಮಾಡಿದ್ರು ಐ ಆಮ್ ವೆರಿ ಥ್ಯಾಂಕ್ಫುಲ್ ಟು ಹಿಮ್. ಬಿಕಾಸ್ ನಂಗೆ ಇವಾಗ ಎಲ್ಲಾ ಜಾಗಗಳಿಗೂ ಓಕೆ ಇವ್ರು ಈ ಪಾತ್ರ ನಿಭಾಯಿಸ್ತಾರೆ, ಇವ್ರು ಈ ಅಕೌಂಟ್ಸ್ ಅಲ್ಲಿ, ಕಂಪ್ಯೂಟರ್ ಸಿಸ್ಟಮ್ ಅಲ್ಲಿ ಆಗಿರ್ಬೋದು, ಡಿಪಾರ್ಟ್ಮೆಂಟ್ಗಳಲ್ಲಿ ಏನೇನ್ ಕೆಲಸಗಳಾಗ್ತವೆ ಅನ್ನೋದು ಒಂದ್ ತಕ್ಕ ಮಟ್ಟಿಗೆ ಅನುಭವ ಸಿಗುತ್ತೆ. ಮೂವಿಂಗ್ ಆನ್ ಫ್ರಮ್ ಹಾಯ್ ಬೆಂಗಳೂರು, ನಿಮ್ಮ ಮ್ಯಾರಿಡ್ ಲೈಫ್ ಆಗಿರ್ಬೋದು, ಇಲ್ಲೂ ನಿಮ್ದು ಲವ್ ಮ್ಯಾರೇಜ್. ಸೊ ಸರ್ ಒಂದು ಬುಕ್ಕಲ್ಲಿ ಬರೀತಾರೆ, ರವಿ ಬೆಳಗೆರೆ ಸರ್, ನನ್ನ ಮಗಳು ಒಂದಿನ ಬಂದು ಹೇಳಿದ್ಲು ನಾನೊಬ್ಬ ಹುಡುಗನ ಲವ್ ಮಾಡ್ತಾ ಇದ್ದೀನಪ್ಪ ಅಂತ. ಆ ಟೈಮಲ್ಲಿ ನಾನಂದೆ, ಇನ್ನೂ ಓದ್ತಾ ಇದೆಯಾ ಮಗಳೇ, ಚೆನ್ನಾಗಿ ಸೆಟ್ಲ್ ಆಗು ಲೈಫಲ್ಲಿ, ಅದಾದ್ಮೇಲೆ ಇದೆಲ್ಲ ಅಂತ. ಕೆಲವೊಂದು ವರ್ಷ ಬಿಟ್ಟು ಮತ್ತೆ ಅದೇ ಹುಡುಗನ ಜೊತೆ ಬಂದು, ಅಪ್ಪ ಇವ್ರನ್ನ ಮದುವೆ ಆಗ್ತೀನಿ, ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ ಅಂತ ಅಂದು ಖುಷಿಯಾಗಿ ಮದುವೆ ಮಾಡಿಕೊಟ್ಟೆ, ತುಂಬ ಖುಷಿಯಾಗಿದ್ದಾಳೆ ಅಂತ. ಸೊ ಈ ಥರ ಲವ್ನ ಅವಾಗವಾಗ ಟೆಸ್ಟ್ ಮಾಡೋರು. ಸೊ ಅದು ನಿಮ್ ಕತೆನ ಹೇಗೆ? ಅದು ಇಲ್ಲ ನಂದಲ್ಲ, ನಮ್ಮ ಅಕ್ಕನ ಕತೆ. ನಮ್ಮ ದೊಡ್ಡ ಅಕ್ಕ ಇದ್ದಾಳೆ, ಮೊದಲನೇ ಅಕ್ಕ, ಅವಳ ಕತೆ ಇದು. ಅವಳು ಕೂಡ ನಮ್ದು ಲವ್ ಮ್ಯಾರೇಜ್. ನಿಮ್ ಲವ್ ಮ್ಯಾರೇಜ್ಗೆ ಹೇಗಿತ್ತು? ಅಫ್ಕೋರ್ಸ್ ಅವರು ನೀವ್ ಹೇಳ್ದಾಗೆ ಟೆಸ್ಟ್ ಮಾಡೋರು. ಅಂದ್ರೆ ಪ್ರೀತಿಯ ಬುನಾದಿ ಎಷ್ಟು ಗಟ್ಟಿ ಇದೆ, ಪ್ರೀತಿಯ ಬುನಾದಿ ಎಷ್ಟು, ಇದು ಬರೀ ಲಸ್ಟ, ಇದು ಬರೀ ಲವ್, ಅಂದ್ರೆ ಇನ್ಫ್ಯಾಚುಯೇಷನ್, ಕ್ರಶ್ ಅಥವಾ ಅದನ್ನ ಟೆಸ್ಟ್ ಮಾಡಿ ಮದ್ವೆ ದಾಂಪತ್ಯಕ್ಕೆ ಇಬ್ರು ಹೊಂದಾಣಿಕೆ ಆಗ್ತಾರ ಅನ್ನೋದನ್ನ ಅವರು ಆಸ್ ಅ ಹ್ಯೂಮನ್ ಇದ್ರಲ್ಲಿ ಗ್ರಹಿಸೋರು. ಸೊ ದಟ್ ಹಿ ಡಿಡ್. ಅಕ್ಕನ ಜೊತೆ ಅದನ್ನೇ ಮಾಡಿದ್ದವರು. ಅಕ್ಕ, ಇದು ನಂದು ಕತೆ ಅಲ್ಲ, ಇದು ಅಕ್ಕನ ಕತೆ. ಸೊ ಅಕ್ಕ ಫಸ್ಟ್ PUC ಲವ್ ಮಾಡ್ಬಿಡ್ತಾಳೆ. ಸೊ ಫಸ್ಟ್ PUC ಲವ್ ಮಾಡ್ದವಳು ಬಂದು ಅದನ್ನ ಹೇಳ್ಕೊಂಡು ಬಿಡ್ತಾಳೆ. ನಾನ ಕದ್ದು ಮುಚ್ಚಿ ಎಲ್ಲ ಮಾಡಿದ್ದು, ಅವಳು ಬಂದು ಹೇಳ್ಕೊತಾಳೆ. ಫಸ್ಟ್ ಸಿಕ್ಕಾಕೊಂಡ್ಮೇಲೆ ಹೇಳ್ಕೊಂಡಿದ್ದು ಹೌದು ಅಂತ, ನಾನ್ ಸಿಕ್ಕಾಕೊಂಡ್ಮೇಲೂ ಇಲ್ಲ ಅಂತ ಇದ್ದೆ. ಸೊ ಅವಳು ಇಲ್ಲ ಹೌದು ಅಂತ ಒಪ್ಕೊಂಡ್ಲು. ಅದಾದ್ಮೇಲೆ ಅವಾಗಿನ ಫಸ್ಟ್ PUC. ಸೊ ಜಸ್ಟ್ 10th ಮುಗಿದಿದೆ, ಈಗ ಫಸ್ಟ್ PUC. ಸೊ ಇರಮ್ಮ ಬೇಡ, ಲೆಟ್ ಅಸ್ ಸಿ ಅಂತ. ಸೊ ಹಂಗಾಗಿ ಅಪ್ಪ ಹೇಳಿದ್ದು ಒಂದೇ, ಲೈಫಲ್ಲಿ ಸೆಟಲ್ ಅಲ್ಲ, ಲೈಫಲ್ಲಿ ಏನ್ ಬೇಕು ಅನ್ನೋದನ್ನ ಫಸ್ಟ್ ನೀನ್ ಗ್ರಹಿಸ್ಕೊ. ದಿಸ್ ಇಸ್ ಲವ್ ಅನ್ನೋದು ಇದ್ದೇ ಇದೆ, ಹುಡುಗ ಇದ್ದೇ ಇದ್ದಾನೆ, ಅವ್ನ್ ಕಾಯ್ತಾನ ನೋಡೋಣ, ನೀನ್ ಕಾಯ್ತೀಯಾ ನೋಡೋಣ. ಸೊ ನೋಡು ಅಂತ. ಅದಾಗಿ ಬಹುಶಃ 6 ವರ್ಷದ ನಂತರ ಅವಳು ಅಬ್ದುಲ್ ಕಲಾಂ ಅವ್ರ ಹತ್ರ ಗೋಲ್ಡ್ ಮೆಡಲ್ ತಗೋತಾಳೆ ಜರ್ನಲಿಸಮ್ ಅಲ್ಲಿ. ಅವಾಗ ಅವಳಗ್ ಧೈರ್ಯ ಬರುತ್ತೆ. ಅಪ್ಪ ಇಸ್ ವೆರಿ ಪ್ರೌಡ್ ನಾವು. ಅವ್ರಿಗೆ ಆಕ್ಚುಲಿ ಸೈನ್ಸ್ ಅಲ್ಲಿ ಫೇಲ್ ಆಗ್ತಿ, ಇಬ್ರು ಫೇಲು, ಬಾವನು ಫೇಲು, ಅಕ್ಕನೂ ಫೇಲು. ಸೊ ದೆನ್ ಅಕ್ಕ ಜರ್ನಲಿಸಮ್ಗೆ ಸ್ವಿಚ್ ಆಗ್ತಾಳೆ. ಸ್ವಿಚ್ ಆದಾಗ ಅವಳು ಅಬ್ದುಲ್ ಕಲಾಂ ಅವ್ರ ಹತ್ರ ಗೋಲ್ಡ್ ಮೆಡಲ್ ತಗೋತಾಳೆ. ಸೊ ಗೋಲ್ಡ್ ಮೆಡಲ್ ತಗೊಂಡು ಏಷ್ಯನ್ ಕಾಲೇಜ್ ಆಫ್ ಜರ್ನಲಿಸಮ್ಗೆ ಹೋಗಿ ಎಲ್ಲ ಆದ ಮೇಲೆ ಬಂದು, ಇಲ್ಲ ಅಪ್ಪ ನಂಗೆ ಅವ್ನು ಇನ್ನೂ ಇಷ್ಟ, ನಂಗೆ ಅವ್ನು ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ, ಹುಡುಕ್ಬೇಕು ಇವಾಗ ಅವನ್ನ. ಅಂದ್ರೆ 6 ವರ್ಷದ ಗ್ಯಾಪ್. ಸೊ ಹಾಗಾಗಿ ನಮ್ ಭಾವನೂ 6 ವರ್ಷ ಕಾದಿದ್ದಾರೆ. ಸೊ ಆ ಪ್ರೀತಿ ಗಟ್ಟಿ ಇದೆ ಅಂತ ಅವ್ರಿಗೆ ಅನ್ನಿಸ್ತು. ಹಾಗಾಗಿ ಲವ್ ಸ್ಟೋರಿ ನಂದು ಟೆಸ್ಟಿಂಗ್ ಭಯಂಕರ ಆಯ್ತು. 1 ವರ್ಷ ಆಯ್ತು ನಂದಷ್ಟೇ, ಜಾಸ್ತಿ ಇಲ್ಲ. ನಾನು ಸ್ವಲ್ಪ ಕರಡಿ ಮುದ್ದು, ಒಂದ್ ಸ್ವಲ್ಪ ಜಾಸ್ತಿ ಮುದ್ದು ನನ್ ಕಂಡ್ರೆ. ಜೊತೆಗೆ ಶ್ರೀನಗರ್ ಕಿಟಿ ಅಂತ ಯಾರೋ ಒಬ್ನು ನಟನಂತೆ, ಅವನನ್ನ ನಾವು ಸೀರಿಯಲ್ ಅಲ್ಲಿ ಪಾತ್ರಧಾರರಾಗಿ ಒಂದು ಹೀರೋ ರೋಲ್ ನ ಕೊಡೋಣ ಅಂತ ಹೇಳಿ ಹೋಗೋ ಕಾರಣ ಸೀರಿಯಲ್, ಅದ್ರಲ್ಲಿ ಅವನನ್ನ ಹಿಮವಂತನ್ ಪಾತ್ರ ಕೊಡೋಣ ಅವನ್ಗೆ ಅಂತ ಅಪ್ಪ ಡಿಸೈಡ್ ಮಾಡ್ತಾರೆ.
ಅಷ್ಟೊತ್ತಿಗಾಗ್ಲೇ ನಮ್ಮಿಬ್ರು ಸಂಬಂಧ ಸ್ಟಾರ್ಟ್ ಆಗಿ ಹೋಗಿದೆ. ನಮ್ಮಿಬ್ರಿಗೂ ಪರಿಚಯ ಆಗಿದೆ. ನಮ್ಮಿಬ್ರದ್ದು ಅವ್ನು ನನ್ನನ್ನ ಅಥವಾ ನಾನು ಅವನನ್ನ ಫಸ್ಟ್ ನೋಡಿದ್ದು ವ್ಯಾಲೆಂಟೈನ್ಸ್ ಡೇ. ಸೊ ವ್ಯಾಲೆಂಟೈನ್ಸ್ ಡೇ ಆಫ್ 2003. ಸೊ 2003 ವ್ಯಾಲೆಂಟೈನ್ಸ್ ಡೇ ನಲ್ಲಿ ನಾನು ಅವನ ಮೊದಲು ಈ ವ್ಯಕ್ತಿ ಜಗತ್ತಲ್ಲಿ ಒಬ್ನಿದ್ದಾನೆ ಅಂತ ಪರಿಚಯ ಆಗಿದ್ದು. ನಾನು ಸೀರಿಯಲ್ ಎಲ್ಲ ನೋಡ್ತಾ ಇರ್ಲಿಲ್ಲ. ಸೊ ಹಂಗೆ ಅದಾಗಿ ಒಂದು 6 ತಿಂಗಳ ನಂತರ ನನ್ನ ತಂದೆ ಹೇಳಿ ಹೋಗು ಕಾರಣ ಪ್ರಾಜೆಕ್ಟ್ ನ ಕೈಗೆ ಎತ್ಕೋತಾರೆ. ಈ ಟಿವಿ ಅವಾಗ ಕಲರ್ಸ್ ಅಲ್ಲ, ಈ ಟಿವಿಗೆ ಅವರು ಪ್ರಾಜೆಕ್ಟ್ ಸ್ಯಾಂಕ್ಷನ್ ಆಗತ್ತೆ. ಪೈಲಟ್ ಮಾಡ್ಬೇಕಾಗತ್ತಲ್ಲ ಅವಾಗ ಮೊದ್ಲು ಫಸ್ಟ್ 5 ಎಪಿಸೋಡ್ಸ್ ಪೈಲಟ್ ಮಾಡ್ಬೇಕಿತ್ತು. ಇವಾಗ 3 ಕೊಟ್ರೆ ಸಾಕು ಅಂತ ಬಹುಶಃ ಕಾಣತ್ತೆ. ಅವಾಗ 5 ಕೊಡ್ಬೇಕಿತ್ತು. ಸೊ 5 ಕೊಟ್ರು. ಆ 5 ಪೈಲಟ್ ಆಕ್ಚುಲಿ ಅವನು ಸೀರಿಯಲ್ ಬಿಟ್ಬಿಟ್ಟಿದ್ದ. ನಾನು ಸೀರಿಯಲ್ ಇಂಡಸ್ಟ್ರಿಯಿಂದ ದೂರ ಇರ್ತೀನಿ, ಇನ್ಮೇಲೆ ಸಿನಿಮಾ ಮಾಡ್ತೀನಿ ಅಂತ. ಆಗ ಚಂದ್ರಚಕೋರಿ ಅವ್ರಿಗೆ ಆಫರ್ ಆಗಿತ್ತು. ಎಸ್ ನಾರಾಯಣ ಅವರ ಡೈರೆಕ್ಷನ್ ಅಲ್ಲಿ ಚಂದ್ರಚಕೋರಿ ವಾಸ್ ಆಫರ್ಡ್. ಅವರು ವಿಲನ್ ಅದ್ರಲ್ಲಿ. ಸೊ ಹಂಗಾಗಿ ನಾನು ಐ ಆಮ್ ರೆಡಿ. ದುನಿಯಾ ವಿಜಿ ವಾಸ್ ಅ ಫೈಟ್ ಮಾಸ್ಟರ್ ಫಾರ್ ಕಿಟಪ್ಪ. ಸೊ ಹಂಗಾಗಿ ನಮ್ದೆಲ್ಲ ಒಡನಾಟ ಹಂಗೆ. ನಾವೆಲ್ಲ ಫ್ರೆಂಡ್ಸ್ ಲೈಕ್ ದಟ್. ಗಣೇಶ್ ಆಗ್ಬೋದು, ದುನಿಯಾ ವಿಜಯ್ ಆಗ್ಬೋದು, ಕಿಟಪ್ಪ ಆಗ್ಬೋದು, ಸೂರ್ಯ ಅವ್ರ ಆಗ್ಬೋದು, ಯೋಗರಾಜ್ ಭಟ್ರು ಆಗ್ಬೋದು. ಅಂದ್ರೆ ಎಲ್ಲರದು ಅವಾಗ ಬ್ಲೂಮಿಂಗ್ ಟೈಮ್. ಸೊ ಹಂಗಿತ್ತು. ಆಗ ಕಿಟ್ಟಪ್ಪ ಏನು ಅಂದ್ರೆ ತುಂಬಾ ಓದ್ತಾನೆ ಪುಸ್ತಕಗಳು. ಅವನ್ಗೆ ಕುವೆಂಪು, ಬೇಂದ್ರೆ, ತಾರಾಸು, ಇವರು ಪೂರ್ಣಚಂದ್ರ ತೇಜಸ್ವಿ ಅವರೆಲ್ಲ ತುಂಬಾ ಅಂದ್ರೆ ತುಂಬಾ ಇಷ್ಟ. ಅದ್ರಲ್ಲಿ ರವಿ ಬೆಳಗೆರೆ ಕೂಡ. ಅವನ್ಗೆ 6 ತಿಂಗಳು ನಾನು ರವಿ ಬೆಳಗೆರೆ ಮಗಳು ಅನ್ನೋದೇ ಗೊತ್ತಿಲ್ಲ. ಸೊ ನಾನ್ ಹೇಳ್ತಿರ್ಲಿಲ್ಲ. ಅದೇ ನಂದು ಪೆದ್ದತನಾನೇ ಅನ್ಕೋಬಹುದು ಅಥವಾ ತುಂಟಿ. ಮೊದ್ಲೆ ನನ್ನನ್ ಲವ್ ಮಾಡ್ದೆ, ನಮ್ಮಪ್ಪನ ಹೆಸರಿಗೋಸ್ಕರ ಫೇಮ್ಗೋಸ್ಕರ ಲವ್ ಮಾಡೋದು ಅವೆಲ್ಲ ಆತರ ಎಲ್ಲ ನಂಗೆ ಆಗಲ್ಲ. ನನ್ನನ್ನೇ ಲವ್ ಮಾಡ್ಬೇಕು ಅಂತ. ಆಮೇಲೆ ನೋಡಕ್ ಬೇರೆ ನಾನೇನು ಸುರ್ಸುಂದ್ರಾಂಗಿ ತಳ್ಳು ಬೆಳ್ಕೊಂಡ್ ಏನಿರ್ಲಿಲ್ಲ. ನಮ್ಮಪ್ಪನ ಜುಬ್ಬ ಒಂದು ಕುರ್ತಾ ಹಾಕೊಂಡು ಒಂದ್ ಜೀನ್ಸ್ ಪ್ಯಾಂಟ್ ಹಾಕೊಂಡು ಕಾಲೇಜ್ಗೆ ಹೋದ್ರೆ ಅಷ್ಟೇ. ಅದೇ ನನಗೆ ಸಿಂಗಾರ ಬಂಗಾರ. ಸೊ ಹಂಗಿದ್ದಾಗ ಐ ವಾಂಟೆಡ್ ಸಂಬಡಿ ಹೂ ವಿಲ್ ಫಾಲ್ ಇನ್ ಲವ್ ವಿತ್ ಮೀ, ನಾಟ್ ವಿತ್ ಮೈ ಫಾದರ್ಸ್ ನೇಮ್. ನಮ್ಮಪ್ಪನ ಹೆಸರು ಇಟ್ಕೊಂಡು ಯಾವನು ನನ್ನನ್ನು ಲವ್ ಮಾಡಿದ್ರೆ ನಂಗೆ ಇಷ್ಟ ಆಗಲ್ಲ ಅನ್ನೋದೊಂದಿತ್ತು. ಇಟ್ಸ್ ಅ ವೆರಿ ಇಮ್ಮೆಚೂರ್ಡ್ ಥಾಟ್ ಆಕ್ಚುಲಿ. ಆ ಟೈಮ್ 19 ವರ್ಷ. ನಂಗೆ ಹೇಳಿರ್ಲಿಲ್ಲ. ಅವನು 6 ತಿಂಗಳು ರವಿ ಬೆಳಗೆರೆ ಅಂದ್ರೆ ಓ ಮೈ ಗಾಡ್. ಅಂದ್ರೆ ಒಂಥರ ಅವರು ಹೈ ಬ್ಯಾಂಗ್ಳೂರ್ ಪ್ರತಿ ವಾರ ಬರೋದಾಗಿರ್ಬೋದು ಅಥವಾ ಪ್ರತಿ ವಾರ ಅವರ ಅಂಕಣಗಳು ಓದೋದು ಅದೆಲ್ಲ ತುಂಬಾ ಅಪ್ರಿಶಿಯೇಟ್ ಮಾಡೋನು. ಅವ್ನಿಗೆ ಗೊತ್ತಿತ್ತು ನಾನು ಜರ್ನಲಿಸಮ್ ತಗೊಂಡಿದ್ದೀನಿ ಅಂತ. ನೀನು ರವಿ ಬೆಳಗೆರೆ ಅವ್ರ ಹತ್ರ ಒಂದ್ಸತಿ ಟ್ರೈನಿಂಗ್ ಹೋಗು, ಒಂದ್ಸತಿ ಇಂಟರ್ನ್ಶಿಪ್ ಮಾಡು ಅಂತೆಲ್ಲ ಹೇಳೋನು. ಇಲ್ಲ ಮಾಡ್ತೀನಿ, ನಂಗೂ ಇಷ್ಟ, ಅವರು ಇಷ್ಟ, ಅವ್ರ ಬರವಣಿಗೆಗಳು ಇಷ್ಟ ಅಂತೆಲ್ಲ ಹೇಳ್ತಾ ಇದ್ದೆ. ಅವ್ರದ್ದೇನು ಓದಿದ್ಯಾ, ಅವ್ರದ್ದು ಈ ಪುಸ್ತಕ ಓದಿದ್ಯಾ, ಅವ್ರ ಆ ಪುಸ್ತಕ ಓದಿದ್ಯಾ? ಓದಿದೀನಿ. ಇವತ್ತಿಬ್ರು ಒಟ್ಟಿಗೆ ಕುತ್ಕೊಂಡು ಇವತ್ತು ಈ ಪುಸ್ತಕ ಓದೋಣ ಅಂತ ಇಬ್ರು ಒಟ್ಟಿಗೆ ಕುತ್ಕೊಂಡು ಅಪ್ಪಂದೇ ಪುಸ್ತಕ ಓದ್ತಾ ಇದ್ವಿ. ಅವನಿಗೆ ರವಿ ಬೆಳಗೆರೆ ಮಗಳು ಅಂತಾನೆ ಗೊತ್ತಿಲ್ಲ. ಸೊ ಹಿಂಗೆಲ್ಲ ಆಯ್ತು. ಅಂಡ್ ಅವ್ನಿಗೆ ಗೊತ್ತಾಗಿದ್ದು ಹೇಳಿ ಹೋಗೋ ಕಾರಣ ಫೋನ್ ಬರುತ್ತೆ. ಅಪ್ಪ ಫೋನ್ ನನ್ ಕೈಲೇ ಇನ್ಫ್ಯಾಕ್ಟ್ ನನ್ನ ಹತ್ರ ನಂಬರ್ ಕೇಳ್ತಾರೆ. ನನ್ ರಾಯಲಿದೆ 98 ಅಂತ. ಬಟ್ ಜೋಗಿ ಅಂಕಲ್ ನ ಹಿಡಿದು ತಗೋ ಅಂತೆಲ್ಲ ಹೇಳಿದ್ರು. ಓಕೆ ಆಯ್ತು ಅಂತ ಹೇಳಿ ಜೋಗಿ ಅಂಕಲ್ ಫೋನ್ ಮಾಡಿದೆ. ಅವ್ರು ಯಾವ್ದೋ ಹಳೆ ನಂಬರ್ ಕೊಟ್ರು. ಅಂಡ್ ದೆನ್ ಐ ಟುಕ್ ಇನ್ನೊಂದ್ ನನ್ನ ಹತ್ರ ಈಗ ರೀಸೆಂಟ್ ನಂಬರ್ ಇದ್ದಿದ್ನ ಅಪ್ಪಂಗ್ ಕೊಟ್ಟೆ. ಅಪ್ಪ ಫೋನ್ ಮಾಡಿದ್ರು. ಅಪ್ಪ ಮಾತಾಡಿದ್ರೆ ಅವ್ನು ಜಿಮ್ ಅಲ್ಲಿ ಇದ್ದ. ಫೋನ್ ನನಗೆ ವಾಪಸ್ ಫೋನ್ ಮಾಡಿದ. ಭಾವನಾ ಗೆಸ್ ವಾಟ್ ಹೂ ಕಾಲ್ಡ್ ಅಂತ. ನಾನ್ ಯಾರು ಮಾಡಿದ್ರು ಅಂತ. ರವಿ ಬೆಳಗೆರೆ ನನ್ ಮುಂದೆನೆ ಮಾಡಿದ್ರು ಅವರು. ರವಿ ಬೆಳಗೆರೆ ಮಾಡಿದ್ರು ಅಂತ. ಅಯ್ಯೋ ಹೌದಾ, ಏನ್ ಇವಾಗ ಅಂತ. ಏನೋ ಸೀರಿಯಲ್ ಅಂತ ಎಲ್ಲ ತಲೆ ಮೇಲೆ ಹೋಗ್ತಾ ಇದ್ದ, ನನಗಂತೂ ಗೊತ್ತಿಲ್ಲ. ಅವ್ರ ಕಿರ್ಬೆರಳಲ್ಲಿ ಅವ್ರು ನಾ ಒಂದ್ಸತಿ ಹಿಂಗ್ಬಿಟ್ಬಿಟ್ಟು ಬಂದ್ಬಿಟ್ರೆ ಸಾಕು, ನನ್ಗೆ ಅಷ್ಟೇ ಸಾಕು, ನಾನು ಅದಕ್ಕೆ ಹೋಗ್ತಾ ಇದೀನಿ ಇವಾಗ ಅಂತ. ಸೊ ಹಂಗೆ ಬಂದಿದ್ದವನು, ಎಂಟರ್ ಆಗಿದ್ದ ಆಫೀಸ್ಗೆ. ಸೊ ಅಪ್ಪನ ಅವನ ಒಡನಾಟ ಎಷ್ಟು ಮಟ್ಟಿಗೆ ಆಗೋಯ್ತು ಅಂದ್ರೆ, ಈ 5 ಪೈಲಟ್ಸ್ ಏನ್ ಮಾಡ್ತಾರೆ ಅದು ಒಂದು ಇಟ್ ವಿಲ್ ಟೇಕ್ ಅರೌಂಡ್ 20 days. 20 ದಿನ ತಗೊಳತ್ತೆ ಪೈಲಟ್ ಮಾಡಕ್ಕೆ. ಅವಾಗ ತಗೋತು. ದೊಡ್ಡ ದೊಡ್ಡ ಕಲಾವಿದ್ರು ಇದ್ರು, ನಿರ್ದೇಶಕರು ಇದ್ರು, ಎಲ್ಲ ಆಯ್ತು. ಬಟ್ ಅದು ರಿಜೆಕ್ಟ್ ಆಗೋಯ್ತು.
ಆ ಸೀರಿಯಲ್ ರಿಜೆಕ್ಟ್ ಆಯ್ತು. ಯಾಕಂದ್ರೆ ಸಿನಿಮಾ ಲೆವೆಲ್ಗಿದೆ, ಸೀರಿಯಲ್ ಲೆವೆಲ್ಗಿಲ್ಲ. ಇಟ್ಸ್ ವೆರಿ ಫಾರ್ವರ್ಡ್. ಪ್ರಾಬಬ್ಲಿ ಇವಾಗ ಕೊಟ್ರೆ ಅದು ವರ್ಕ್ ಆಗುತ್ತೆ. ಅವಾಗ ಇಟ್ ವಾಸ್ ಟೂ ವೆರಿ ಫಾರ್ವರ್ಡ್. ಅದು ಒಂದು ಹುಡುಗಿ ಫ್ಲರ್ಟ್ ಮಾಡೋದು ಅಂದ್ರ ಆ ಥರದ್ದೆಲ್ಲ ಇಟ್ ವಾಸ್ ಆ ಥರದ್ ಹೇಳಿ ಹೋಗೋ ಕಾರಣ ನೀವು ಓದಿರ್ಬೇಕು. ಊರ್ಮಿಳೆ ಇಸ್ ಅ ವೆರಿ ಬೋಲ್ಡ್ ಕ್ಯಾರೆಕ್ಟರ್. ಸೊ ಹಂಗಾಗಿ ಅದೆಲ್ಲ ಅಕ್ಸೆಪ್ಟ್ ಆಗ್ಲಿಲ್ಲ. ಈಗ ಬೇಡ ಅಂತ ಹೇಳಿದ್ರು. ಸೊ ಸೀರಿಯಲ್ ಕ್ಯಾನ್ಸಲ್ ಆಯ್ತು, ಬಟ್ ಇವ್ರು ಒಡನಾಟ ಕಂಟಿನ್ಯೂ ಆಯ್ತು. ಸೊ ಶ್ರೀನಗರ್ ಕಿಟಿ ಅಂದ್ರೆ ಏನು, ಅವನ ಅಪ್ಪಂಗೇನಂದ್ರೆ ಓದೋರು ಬಹಳ ಇಷ್ಟ. ಸೊ ಅವ್ನು ಯಾವಾಗ ಬೇಂದ್ರೆ, ಯಾವಾಗ ಕುವೆಂಪು ಅವೆಲ್ಲ ಮಾತಾಡ್ತಾ ಇದ್ದ. ಅಪ್ಪ ವಾಸ್ ವೆರಿ ಇಂಪ್ರೆಸ್ಡ್. ಅರೆ ಒನ್ ಆಕ್ಟ್, ಜಸ್ಟ್ ಅನ್ ಆಕ್ಟ್, ಸ್ಕ್ರಿಪ್ಟ್ ಕೊಟ್ರೆ ಡೈಲಾಗ್ಗಳು ಹೇಳ್ತಾರೆ. ಬಟ್ ಈ ಮನುಷ್ಯ ಏನ್ ಗುರು, ಈ ಹಳೇದೆಲ್ಲ ಹೇಳ್ತಾನೆ, ಕವಿಗಳ ಬಗ್ಗೆ ವಿವರಿಸ್ತಾನೆ, HSC ಹೇಳ್ತಾನೆ, ಮೈಸೂರು ಮಲ್ಲಿಗೆ ಹೇಳ್ತಾನೆ. ಸೊ ಹಿಂಗೆಲ್ಲ ಇದ್ದಾಗ ಹಿ ವಾಸ್ ವೆರಿ ಇಂಪ್ರೆಸ್. ಸೊ ಹಂಗಾಗಿ ಅವ್ರಿಬ್ರು ಒಡನಾಟ ಫ್ರೆಂಡ್ಶಿಪ್ ಆಯ್ತು. ಬಟ್ ವೆನ್ ಹಿ ಗಾಟ್ ಟು ನೋ, ನಾನು ಅವನು ಇಬ್ರು, ಅವನು ಗೊತ್ತಾಗಿದ್ದು ಅಪ್ಪ ಜಿಮ್ಗೆ ಮೇಲೆ ನಮ್ಮ ಆಫೀಸ್ ಅಲ್ಲಿ ಮೇಲ್ಗಡೆ ರೂಮ್ ಅಲ್ಲಿ ಜಿಮ್ ರೂಮ್ ಅಂತಾನೆ ಒಂದಿದೆ. ಅದ್ರಲ್ಲಿ ಅದೃಷ್ಟವೋ ದುರಾದೃಷ್ಟವೋ ದೊಡ್ಡ ಫೋಟೋ ನಂದು ಅಪ್ಪಂದು ಲೈಫ್ ಸೈಜ್ ಫೋಟೋ. ಇಬ್ರು ಅಪ್ಪ ನನ್ನ ಹೆಗಲ್ ಮೇಲೆ ಕೈ ಹಾಕೊಂಡು ನಿಂತಿದ್ದಾರೆ. ಆ ಫೋಟೋ ನೋಡಿದನು, ನೋಡ್ಬಿಟ್ಟು ಕಂಗಾಲಾಗ್ಬಿಟ್ಟ ಮನುಷ್ಯ. ಬರೋ ಕುಳ್ಳಿ ಏನೋ ಅವನು. ಈ ಕುಳ್ಳಿ ಏನು ರವಿ ಬೆಳಗೆರೆ ಮಗಳು, ಅವಳು ನನ್ನ 2ನೇ ಮಗಳು ಬಾ ಅಂತ ನಮ್ಮಪ್ಪ ಅವ್ರ ಪಾಡ್ಗೋರು ಟ್ರೆಡ್ ಮಿಲ್ ಮಾಡ್ತಾ ಇದಾರೆ. ಇವನು ಯಾವ ಟ್ರೆಡ್ ಮಿಲ್ಲು, ಎಲ್ಲಾ ಮಿಲ್ಲು ಓಡಿರುತ್ತೆ. ಸೊ ಹಂಗಾಗಿ ದೆನ್ ಈಗ ಹೊಟ್ಟೆನೋ ಓಕೆ ನಾನು ಅವ್ರ ಮಗಳು ಅಂತ ಕಟ್ ಆಫ್ ಮಾಡ್ಬಿಟ್ಟ. 11 ದಿವಸ ಸಿಗ್ಲಿಲ್ಲ. ಫೋನ್ ಸ್ವಿಚ್ ಆಫ್, ಫೋನ್ ನಾಟ್ ರೀಚಬಲ್. ಅದಾದ್ಮೇಲೆ 11ನೇ ದಿವಸಕ್ಕೆ ಅವನದೊಂದು ಅಡ್ಡ ಇರುತ್ತೆ, ಐಸ್ ಕ್ರೀಮ್ ಪಾರ್ಲರ್, ಅದು ಐಸ್ ಕ್ರೀಮ್ ಶಾಪ್. ಸೊ ಅಲ್ಲಿ ಐಸ್ ಕ್ರೀಮ್ ಅಂದ್ರೆ ಅವ್ರಗಳ ಫ್ರೆಂಡ್ಸ್ ಎಲ್ಲ ಹಳೆ ಚಡ್ಡಿ ಬಡೀಸ್ ಅಂತಾರಲ್ಲ, ಅವರೆಲ್ಲ ಸಿಗೋಂತ ಗ್ಯಾಂಗ್ ಅದು. ಎದುರುಗಡೆ ನನ್ನ ಫ್ರೆಂಡ್ ಮನೆ. ಅವಳಿಗೆ ಹೇಳಿಟ್ಟಿದ್ದೆ, ನೋಡು ಅವ್ನು ಯಾವಾಗ ಬರ್ತಾನೆ ಹೇಳು, ನಾನು ಅವಾಗ KR ರೋಡ್ ಇಂದ ಹನುಮನ್ ನಗರಕ್ಕೆ ಹೋಗ್ಬೇಕು. ಶ್ರೀನಗರದವನು ಹನುಮನ್ ನಗರಕ್ಕೆ ಅಡ್ಡ ಬರೋದು, ನಾನು ಹೋಗ್ಲೇಬೇಕು ಅಂತ. ಅವಳು ಹನುಮನ್ ನಗರದವಳು. ಸರಿ ಬಂದ ಬಾ ಅಂತ 3-4 ಸತಿ ಮಿಸ್ ಆಗೋಯ್ತು. ನಾನು ಬರಕ್ಕೋ ಹೊರಡಕ್ಕೂ. ಆಮೇಲೆ ಸಿಕ್ಕಿ ತಕ್ಷಣ ನಿಲ್ಸ್ಬಿಟ್ಟು ಹತ್ತು ಗೋಗರ್ದು ಸಾರಿ ಅಂತೆಲ್ಲ ಅಂದು ಎಲ್ಲ ಮಾಡ್ದೆ. ಅಲ್ಲ ಬಾನಿ, ಆಮೇಲೆ ಅಲ್ಲ ಅವಾಗಿನ್ನೂ ಬಾನಿ ಇರ್ಲಿಲ್ಲ, ಭಾವನಾ. ಇಲ್ಲ ಭಾವನಾ, ಪ್ರೀತಿಯ ಬುನಾದಿನ ನೀನು ಸುಳ್ಳು ಮೇಲೆ ಕಟ್ಟಕ್ ಹೊರಟಿದ್ಯಲ್ಲ, ಎಷ್ಟ್ರ ಮಟ್ಟಿಗಿದ್ ಸರಿ, ಇದು ನಿಲ್ಲುತ್ತಾ? ನನಗೆ ಅದಕ್ಕೆ ಕೋಪ ನಿನ್ ಮೇಲೆ, ಇನ್ನೇನಕ್ಕೂ ಅಲ್ಲ, ನೀನ್ ನಂಗೆ ಸುಳ್ಳು ಯಾಕೆ ಹೇಳ್ದೆ ಅಂತ. ಇಲ್ಲ ಹಿಂಗೆ ನಂಗೆ ರವಿ ಬೆಳಗೆರೆನ ಯಾರು ಪ್ರೀತಿಸ್ಬಾರ್ದು, ಮಗಳನ್ ಮಾತ್ರ ಮಾಡ್ದೆ, ಆ ಥರದೆಲ್ಲ ಒಂದೆಲ್ಲ ಹೇಳಿ ಚೈಲ್ಡಿಶ್ ತರ ಎಲ್ಲ ಆಡಿ ಸಾರಿ ಕೇಳಿ ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ಕೊನೆಗೆ ಫೈನಲಿ ಒಂದಾದ್ ಅಂದ್ರೆ ಹಿ ವಾಸ್ ಬ್ಯಾಕ್. ಆಯ್ತು ಬಾ ಅದೇನಾಗತ್ತೆ ನೋಡೋಣ ಮಾಡಿದ್ದೆ ಉಂಟು. ಅವ್ನ ನಂಗೆ ಯಾವತ್ತೂ ಐ ಲವ್ ಯು ಅನ್ಲಿಲ್ಲ, ಡೈರೆಕ್ಟ್ ಕೇಳಿದ್ದೆ ಮದ್ವೆ ಮಾಡ್ಕೋತೀಯ ಅಂತ. ಸೊ ಹಾಗಾಗಿ ಮದ್ವೆ ಅಂದ್ಮೇಲೆ ಉದ್ದೇಶ ಕೊನೆವರೆಗೂ ಏನಾಗತ್ತೆ ನೋಡೋಣ ಅಂತ. ಸೊ ಹಂಗಾಗಿ ಅಪ್ಪಂಗ್ ಗೊತ್ತಾದಾಗ ತುಂಬಾ ಒಂಥರ ಡಿಸ್ಟರ್ಬ್ ಆಗೋದ್ರು. ನಾನು ಮೋಸ ಮಾಡ್ದೆ ಅಂತಾನು ಹಂಗೇನೂ ಅಲ್ಲ, ನೀನ್ ಮದ್ವೆ ಹೆಂಗ ಆಗ್ತೀಯಾ, ಶ್ರೀನಗರ್ ಕಿಟಿ ಅಂತಲ್ಲ, ಯಾವ್ದೇ ಹುಡುಗ ಆಗ್ಲಿ ನೀನ್ ಮದ್ವೆ ಹಾಕ್ಬಿಡ್ದು, ನೀನ್ ನನ್ ಜೊತೆನೆ ಇರ್ಬೇಕು. ನಮ್ಮಮ್ಮ ಇದ್ಯಾವ್ದ್ರಿ ಹುಚ್ಚು, ಹೆಣ್ಣು ಅಂದ್ಮೇಲೆ ಒಂದ್ ಮನೆಯಿಂದ ಕಳಿಸ್ಲೇಬೇಕು, ಇನ್ನೊಂದ್ ಮನೆಗಳು ಹೋಗ್ಲೇಬೇಕು, ಇದು ಸಂಪ್ರದಾಯ, ಇದು ನಡೀಲೇಬೇಕಿದು, ಇದು ನಿಯಮ ಇದು ಅಂತ. ಇಲ್ಲ ಏನ್ ನಿಯಮ ನಾ ಪಾಲ್ಸೋದು, ನಾನ್ ಪಾಲ್ಸಲ್ಲ, ನಾನ್ ಮದ್ವೆನೇ ಮಾಡ್ಕೊಡಲ್ಲ ಇವಳಿಗೆ, ಇವಳು ನನ್ ಜೊತೆನೆ ಜೀವನ ಪರ್ಯಂತ ಇರ್ಬೇಕು ಅಂತ. ನಮ್ಮಪ್ಪ ಒಂದು ಹುಚ್ಚಾಟ. ಶ್ರೀನಗರ್ ಕಿಟಿ ಅಂತ ಅವ್ರು ಯಾವತ್ತೂ ಕೋಪ ಮಾಡ್ಕೊಳ್ಳಿಲ್ಲ, ಬಟ್ ಹಿ ಲೈಕ್ಡ್ ಹಿಮ್. ಅವ್ರ ಕಂಪ್ಯಾನಿಯನ್ ಇಬ್ರು ಚೆನ್ನಾಗಿದ್ರು, ಕಂಪನಿಗಳು ಎಂಜಾಯ್ ಮಾಡೋರು. ದೆನ್ ಲೇಟರ್ 1 ವರ್ಷ ಫೋನ್ ಕಿತ್ಕೊಂಡ್ರು, ಮಾತಾಡ್ಸಂಗಿಲ್ಲ, ಮೀಟ್ ಮಾಡಂಗಿಲ್ಲ. ನಾನು ಅಮ್ಮ ಫೋನ್ ಕೊಡೋರು, ಮಾಡು ಅಂತ. ನಮ್ಮಮ್ಮನ ಫೋನಿಂದ ಅವನೇ ಫೋನ್ ಮಾಡ್ಬಿಟ್ಟು ಮಾತಾಡ್ಕೊಂಡು. ಸೊ ಆಲ್ ದಿಸ್ ಹ್ಯಾಪೆಂಡ್. ಬಟ್ ಫೈನಲಿ March 15th ಅಪ್ಪ ನನಗೆ ಅವರ ಹುಟ್ಟದಬ್ಬ ಅವತ್ತು ಹೇಳ್ತಾರೆ, ನನ್ನ ಕಿಟಪಂಗ್ ಹೇಳ್ತಾರೆ, ನನ್ನ ಬದುಕ್
ಆಕ್ಚುಲಿ ಎಲ್ಲಾರ್ಗು ಬರ್ಡೇಗೆ ಅವ್ರಿಗೆ ಗಿಫ್ಟ್ ಸಿಗುತ್ತೆ. ನಾನು ನನ್ನ ಬದುಕನ್ನ ನಿನಗೆ ಗಿಫ್ಟ್ ಆಗಿ ಕೊಡ್ತಾ ಇದ್ದೀನಿ, ಅವಳನ್ನ ಚೆನ್ನಾಗಿ ನೋಡ್ಕೊಳಪ್ಪ ಅಂತ ಸಿನಿಮಾ ಸೀನ್ ತರ ನನ್ ಕೈನ ಅವನ್ ಕೈನ ಇಬ್ರು ಕೈನು ಹಿಂಗ್ ಇಡಿಸಿ ಅದೆಲ್ಲ ಮಾಡಿ ದೆನ್ ಅವರು ಹತ್ತು ಅವನು ನನಗೆ ಅಳುನೇ ಬರ್ತಾ ಇಲ್ಲ, ನಗು ಖುಷಿ. ಫೈನಲಿ ಅಪ್ಪ ಒಪ್ಪಿದ್ರು ಅಂತ ಇವಾಗ ರೇಗಿಸ್ತಾ ಇರ್ತಾನೆ. ಲೈಕ್ ಹುಳ್ಳಿ February 14th ನೀನು ನನಗ್ ಸಿಕ್ಕಾಗ 2003 8 ವರ್ಷ ಆದ್ಮೇಲೆ ಅದೇ ದಿನ ನನ್ ಮಗು ತಾಯಿ ಆಗ್ತಿ ಅಂತ ಯಾರಿಗೇ ಗೊತ್ತಿತ್ತು? ಯಾರಿಗೂ ಯಾಕಂದ್ರೆ ನನ್ ಮಗಳು ಹುಟ್ಟಿದ್ದು February 14th 10th of 2010. ಹಾಗಾದ್ರೆ ವ್ಯಾಲೆಂಟೈನ್ಸ್ ಡೇ ಗಿಂತ ಜಾಸ್ತಿ ಬೇರೆ ವಿಷಯದಲ್ಲಿ ಸಂಭ್ರಮ ಜಾಸ್ತಿ. ಅಲ್ಲ, ಪ್ರೀತಿ ತುಂಬಿರೋ ಅಂತಂದೆ ಎಲ್ಲ. ಅದೇ. ಸೊ ಅದಲ್ಲದೆ ಈಗ ಭಾವನಾ ಪ್ರಕಾಶನದ ಬಗ್ಗೆ ಮಾತಾಡೋದಾದ್ರೆ ಅದು ಹೇಗ್ ಸ್ಟಾರ್ಟ್ ಆಯ್ತು? ಅದು ಈಗ ರವಿ ಬೆಳಗೆರೆ ಸರ್ ರೈಟಿಂಗ್ಸ್ ನ ನೀವು ಮುಂದುವರಿಸೋದಕ್ಕೋಸ್ಕರ ಭಾವನಾ ಪ್ರಕಾಶನ ಸ್ಟಾರ್ಟ್ ಮಾಡಿರುವಂತ? ಇಲ್ಲ, ಅಪ್ಪನೇ ಭಾವನಾ ಪ್ರಕಾಶನ. ಹಾ, ಓಕೆ. ಸೊ ಅದು ಅಪ್ಪ ನನ್ ಭಾವನಾ ಕ್ರಿಯೇಷನ್ಸ್, ಯಾವ್ದೇ ಸಿನಿಮಾ ಸೀರಿಯಲ್ ಭಾವನಾ ಕ್ರಿಯೇಷನ್ಸ್, ಭಾವನಾ ಪ್ರಕಾಶನ, ಭಾವನಾ ಆಡಿಯೋ ರೀಚ್ ಎಲ್ಲ ನನ್ನ ಹೆಸರಲ್ಲೇ ಹೇಳೋರು ಅವರು. ಅವ್ರಿಗೆ ಅದು ದೇವರಲ್ಲಿ ನಂಬ್ತಿರ್ಲಿಲ್ಲ ಅಥವಾ ಲಕ್, ಅದೆಲ್ಲ ಲಕ್ ಯಾವತ್ತು ಪ್ರಾಕ್ಟಿಕಲ್ಗಿಂತ ಸಿದ್ಧಾಂತಗಳು, ಕೆಲವು ಸಿದ್ಧಾಂತಗಳನ್ನ ಅವರು ಫಾಲೋ ಮಾಡೋರು. ತುಂಬಾ ಎಮೋಷನಲ್, ವೆರಿ ಎಮೋಷನಲ್. ಪ್ರಾಕ್ಟಿಕಲ್ ಅಲ್ವೇ ಅಲ್ಲ ಅವರು, ವೆರಿ ಎಮೋಷನಲ್. ಈಗ ನಾನೇನೋ ನಿಮ್ ಇಂಟರ್ವ್ಯೂ ಆದ್ಮೇಲೆ ಏನೋ ತಗೊಂಡೋಗಿ ಇದನ್ನ ತಿನ್ನಿ ಸ್ವೀಟು ಅಂತ ಕೊಟ್ರೆ ಡಬ್ಬಿ ನಂಗೆ ವಾಪಸ್ ಬರ್ಲೇಬೇಕು. ಅದ್ ನಮ್ಮಲ್ಲಿದೆ ಅಲ್ಲ. ಬೇಕಾದ್ರೆ ನಾವು ಬೇರೆ ಏನಾರ ಕೊಟ್ಬಿಡ್ತೀವಿ, ಮನೆಗ್ ಡಬ್ಬಿ ವಾಪಸ್ ಬಂದ್ಬಿಡ್ಬೇಕು. ಸೊ ಹಂಗೆ ಸೊ ಕೊಟ್ರೆ ಜನರಸ್ ಆಗಿ, ಲಕ್ಷ ಯೋಚನೆ ಮಾಡ್ತಾ ಇರಲ್ಲ. ತೊಂದ್ರೆ ಅಂದ್ರೆ ಆ ಮನುಷ್ಯಂಗೆ ಅಷ್ಟು ಕೊಟ್ಬಿಡ್ಬೇಕು, ಹಂಗಿದ್ದ ಅಂತ ಮನುಷ್ಯ. ಸೊ ಯಾವಾಗ ಅವರು ಕಾರ್ಗಿಲ್ ಯುದ್ಧಕ್ಕೆ ಹೋದ್ರು, ಪುಲ್ವಾಮಾಗ್ ಹೋದ್ರು, ಅಥವಾ ಒಂದು ಹೈ ಬ್ಯಾಂಗ್ಳೂರು ಓನರು ಪ್ರಾರ್ಥನಾ ಶಾಲೆಯ ಒಂದು ಸ್ಥಾಪನೆ ಆದಾಗ ಪ್ರತಿಯೊಂದಕ್ಕೂ ನಾನೇ ಬಲ್ಗಾಲಿಟ್ಟು ಎಂಟರ್ ಆಗ್ಬೇಕು. ಇನ್ನೇನು ಪೂಜೆ ಅಲ್ಲ, ಪೂಜೆನೆ ಮಾಡ್ತಾ ಇರ್ಲಿಲ್ಲ, ಬಲ್ಗಾಲಿಟ್ಟು ಹೋಗ್ಬೇಕು. ಆಮೇಲೆ ಪ್ರಾರ್ಥನಾ ಕಾರ್ಗಿಲ್ಗೆ ಹೋಗ್ಬೇಕಾದ್ರೆ ಅಥವಾ ಯಾವ್ದೋ ಒಂದು ಈ ತರ ಫಾರ್ ಎಕ್ಸಾಂಪಲ್ ಇದು ಯಾವುದು ಈಗ ಬಾಗಪ್ಪ ಹರಿಜನ್ ಭೀಮಾ ತೀರದ, ಫಾರ್ ಎಕ್ಸಾಂಪಲ್ ಇವಾಗ ಕಾರ್ಗಿಲ್ ಅನ್ಕೊಳ್ಳಿ, ಭೀಮಾ ತೀರದ್ದು ಅನ್ಕೊಳ್ಳಿ, ಇದೆಲ್ಲ ಮಾಡ್ಬೇಕಾದಾಗ ರಿಸ್ಕಿ ಜಾಬ್ ಇದು ಅಂತ ಅನ್ನಿಸ್ದಾಗ ಅವ್ರು ನನ್ ಮುಖ ನೋಡ್ದೆ ಹೋಗ್ತಿರ್ಲಿಲ್ಲ. ಸೊ ಅದೊಂದು ನಂಬಿಕೆ ಅವರಲ್ಲಿ ಇತ್ತು. ಹಾಗಾಗಿ ಅವ್ರ ಎಲ್ಲದಕ್ಕೂ ನನ್ನ ಹೆಸರು ಇಡ್ತಾ ಇದ್ರು ಏನೋ ಗೊತ್ತಿಲ್ಲ. ಬಟ್ ಅವ್ರು ಯಾವಾಗೂ ಹೇಳೋರು, ತುಂಬಾ ಬಡತನದಲ್ಲಿ ನೀ ಹುಟ್ಟೆ, ನಾನ್ ತುಂಬಾ ಕಡು ಬಡ ನನಗೆ ಅವಾಗ ಏನು ತಿನ್ನಕ್ಕೆ ಉಣ್ಣಕ್ಕೆ ಇಲ್ಲ. ಆ ಟೈಮಲ್ಲಿ ನೀನ್ ಹುಟ್ಬಿಟ್ಟೆ. ಸೊ ನಮ್ ಮನೆ ಮುಂದೆ 8 ಹಸು ಬಂದ್ ನಿಂತ್ಬಿಟ್ಟಿತ್ತು. ಅವಾಗ ಯಾರನ್ ಕೇಳಿದ್ರು ನಮ್ದಲ್ಲ ಅಂತಾರೆ. ಆ 8 ಹಸು ಹಾಲ್ ಕರೆದು ನಾನು ಎಷ್ಟೋ ದಿನ ನಾನು ದುಡ್ದು ಸಾಕಿದೀನಿ ಮನೇನ. ಸೊ ಐ ಥಿಂಕ್ ಯು ಆರ್ ಮೈ ಸ್ಟಾರ್ ಅಂತ, ಅದರ ಲಕ್ಕಿ ಸ್ಟಾರ್ ಅಂತಾರಲ್ಲ, ಅದರ ಲಕ್ ಮೇಲೆ ನಮ್ಗೆ ಇತ್ತೋ ಏನೋ ಅದಲ್ಲ. ಯಾವಾಗ ಕೇಳಿದ್ರೆ ಯಾಕಪ್ಪ ಹಿಂಗೆ ಅಂತ ಸುಮ್ಮನೆ ಚುಡಾಯಿಸಕ್ಕೆ. ಬೇರೆಯವ್ರು ನನ್ನ ತಮ್ಮನೂ ನನ್ನ ಅಕ್ಕನೂ ಏನೋ ಎಲ್ಲದಕ್ಕೂ ಅವಳ ಹೆಸರು, ಎಲ್ಲದಕ್ಕೂ ಅವಳಿಗೆ ಪ್ರೀತಿ, ಎಲ್ಲಾ ಜಾಸ್ತಿ ಅವಳಿಗೆನೆ ಹಂಗಂದಾಗ ಹಿಂಗ ಅನ್ನೋರಷ್ಟೇ. ತುಂಬಾ ಬಡತನದಲ್ಲಿದ್ದಾಗ ಬಂದ್ಲು, 8 ಹಸು ತಗೊಂಬಂದ್ಲು, ಬರ್ತಾನೆ. ಸೊ ಏನೋ ಲಕ್ಷ್ಮಿ ಬಂದಂಗ ಆಯ್ತು ಮನೆಗೆ ಅಂತ ಆ ತರ ಟ್ರೀಟ್ ಮಾಡೋರು ಏನೋ. ಇಸ್ ಟು ಬಿಲೀವ್ ಇನ್ ದ್ಯಾಟ್, ಐ ಗೆಸ್. ಸೊ ಹಂಗಾಗಿ ಪ್ರತಿಯೊಂದು ಕೆಲ್ಸಕ್ಕೆ, ಒಂದು ಒಳ್ಳೆ ಕಾರ್ಯಕ್ಕೆ, ಒಂದು ಒಳ್ಳೆ ಸೂಚನೆ ಏನಾರು ಇದೆ ಅಂತ ಇದು ಹೋಗ್ಬೇಕು ನಾನು ಅಂತಂದ್ರೆ, ಅಥವಾ ಕಷ್ಟದಕ್ಕೆ ಯಾವ್ದೋ ಒಂದ್ ಕಷ್ಟದ ಕೆಲ್ಸಕ್ಕೆ, ಯುದ್ಧ ಭೂಮಿಗೆ ಹೋಗ್ತಾ ಇದ್ದೀನಿ, ವಾರ್ಗ್ ಹೋಗ್ತಾ ಇದೀನಿ, ನೋಡಕ್ ಹೋಗ್ತಾ ಇದೀನಿ, ರಿಪೋರ್ಟ್ ಮಾಡಕ್ ಹೋಗ್ತಾ ಇದೀನಿ ಅಂತ ಹೇಳಿದಾಗ ನನ್ ಮುಖ ನೋಡದೆ ಹೋಗ್ತಾ ಇರ್ಲಿಲ್ಲ. ಸೊ ಹಂಗಾಗಿ ಭಾವನಾ ಪ್ರಕಾಶನ ಹುಟ್ಟಿತ್ತು. ಸೊ ಭಾವನಾ ಪ್ರಕಾಶನ ಹುಟ್ಟು ಅವರು ಸ್ಪರ್ಶಕ್ಕೆ ನಿಲ್ಲುತ್ತದೆ ಇರೋ ಘಳಿಗೆವರೆಗೂ
97 ಬರ್ದಿದ್ರು. ಈಗ ಅದನ್ನ ನಾನು 103 ಮಾಡಿದೀನಿ. ಓಕೆ. ಇನ್ ಮುಂದೆ ಅದು ಭಾವನಾ ಪ್ರಕಾಶನ ಯಾವ ತರ ತಗೊಂಡ್ ಹೋಗ್ಬೇಕು ಅಂತ ಇದ್ದೀರಾ? ನೀವೇ ಬರಿಬೇಕು ಅಂತ? ಈಗ ನಾನೊಂದು ಪುಸ್ತಕ ಬರಿತಾ ಇದೀನಿ. ಅಪ್ಪನೇ ಬರ್ದಿದ್ರು, ಬರೀ ಒಂದು 20% ಬರ್ದಿದ್ರು. ಈಗ ನಾನು ಇನ್ನೊಂದು 20% ಬಾಕಿ ಉಳಿಸಿದೀನಿ. ಅದು ಕಂಪ್ಲೀಟ್ ಆದ್ರೆ ಆಂಟಿ ನಿನ್ನ ಒಲಿಮೆಯಿಂದಲೇ ಅಂತ ಒಂದು ಸೀರೀಸ್ ಬರ್ತಾ ಇತ್ತು. ಅದ್ ನಿಲ್ಸ್ಬಿಟ್ರು ಅವರು. ಯಾವಾಗ ಬರೀತಾರೆ, ಯಾವಾಗ ನಿಲ್ಲಿಸ್ತಾರೆ, ಓದುಗರು ಆಕ್ಚುಲಿ ಗೊತ್ತು ಅವ್ರಿಗೆ. ಈಗ ಯಾಕೆ ಬರಿತಾ ಇಲ್ಲ ನೀವು, ಮುಂದಕ್ಕೆ ಯಾಕೆ ಬರೀತಿಲ್ಲ ಅಂತ. ಒಂದ್ ಕಾದಂಬರಿ ಕಂಪ್ಲೀಟ್ ಆಗ್ಬೇಕು ಅಂತಂದ್ರೆ ಅಪ್ಪಂಗೆ ಬೇರೆ ಏನು ಡಿಸ್ಟ್ರಾಕ್ಷನ್ಸ್ ಆಗ್ಬಾರ್ದು, ಅವೆಲ್ಲ ಏನು ಇರ್ತಾ ಇರಲಿಲ್ಲ. ಮೂಡಿರ್ಬೇಕಷ್ಟೆ, ಬರೆಯೋ ಒಂದ್ ಮೂಡಿರ್ಬೇಕು. ಯಾಕಂದ್ರೆ ಸಾವಿರಾರು ಕೆಲಸ ಹಮ್ಕೊಂಡ್ಬಿಟ್ರು ಅವರು. ಸೊ ಹಂಗಾಗಿ ಈ ಆಂಟಿ ನಿನ್ನ ಒಲುಮೆಯಿಂದಲೇ ಅನ್ನೋ ಪುಸ್ತಕನ ಅದು 20% ಕಂಪ್ಲೀಟ್ ಮಾಡಿದ್ರು. ನಾನು ಇವಾಗ 20% ಬಾಕಿ ಉಳಿಸಿದ್ದೀನಿ. ಕವರ್ ಪೇಜ್ ರೆಡಿ ಇದೆ, ಎಲ್ಲ ರೆಡಿ ಇದೆ. ಸೊ ಭಾವನಾ ಪ್ರಕಾಶನ ಇಸ್ ನೆವರ್ ಗೋಯಿಂಗ್ ಟು ನಶಿಸ್ ಹೋಗೋದೇ ಇಲ್ಲ. ರವಿ ಬೆಳಗೆರೆ ಅಂದ್ರೇನೆ ನಶಿಸ್ ಹೋಗಲ್ಲ. ಹೌದು, ಅದು ನಿಜ. ಮತ್ತೆ ಬರವಣಿಗೆ ಬಗ್ಗೆ ಹೇಳ್ತಾ ಇದ್ರಿ. ಆಸ್ ಎ ಜರ್ನಲಿಸ್ಟ್ ಯಾವ್ದಾದ್ರು ಒಂದು ಇದನ್ನ ನಾನು ಬರಿಬೇಕಿತ್ತು, ಬಟ್ ನನ್ನಿಂದ ಏನೋ ಒಂದು ಕಾರಣದಿಂದ ಬರೆಯೋದಕ್ಕಾಗ್ಲಿಲ್ಲ, ಅದರಿಂದಾಗಿ ಸಮಾಜಕ್ಕೆ ಒಂದು ಅನ್ಯಾಯ ಆಯ್ತು, ಅಥವಾ ಏನೋ ಒಂದು ರೀಚ್ ಆಗ್ಬೇಕಾಗಿದ್ದು ರೀಚ್ ಆಗ್ಲಿಲ್ಲ ಅಂತ ಅನ್ಸಿದ್ದಿದ್ಯಾ? ಒಂದು ತಮಾಷೆ ಸುದ್ದಿ ಹೇಳ್ಬೇಕು ಅಂತಂದ್ರೆ, ವೆನ್ಸ್ಡೇ ನಮ್ಮ ಎಡಿಷನ್ ಡೇ, ವೆನ್ಸ್ಡೇ ಹಿಂದಿನ ದಿವಸ ಸುಮ್ನೆ ತಮಾಷೆಗೆ ಹೇಳ್ತಾ ಇರೋದು. ಅಪ್ಪ ಕೂರಿಸ್ಕೊಂಡು ಮತ್ತೆ ಏನ್ ವರ್ದಿ ಇವತ್ತು, ಏನ್ ಮಾಡ್ತಿದ್ದೆ ನಾಳೆ ಅಂತ ನಾನ್ ಪೆದ್ದಾಗೆಲ್ಲ ಹೇಳ್ಬಿಡ್ತಾ ಇದ್ದೆ. ನೆಕ್ಸ್ಟ್ ನೋಡಿದ್ರೆ ಕಾಸ್ ಬಾತಲ್ಲ ಅದೇ, ಬಾಟಮ್ ಐಟಮ್ ಅಲ್ಲ ಅದೇ. ಅರೆ ನಾನ್ ಬರಿಬೇಕಾಗಿರೋದನ್ನ ಅಪ್ಪನೇ ಬರ್ದು ಬಿಡಿದಾರಲ್ಲ ಅಂತ. ಇದು ಮೋಸ, ಇದು ಮೋಸ ಅಂತ ಅವ್ನ್ ಕಣ್ಣು ನೋಡಿ ಸುಮ್ಮನಾಗ್ಬಿಡೋರು. ನಾನೊಂದ್ 3 ವಾರ ಬಕ್ರ ಅದೆ. 4ನೇ ವಾರ ನಾನು ಅವ್ರದೇ ಮಗಳಲ್ವಾ, ನಾನು ಕಿಲ್ಲಾಡಿ ಯೋಚನೆ ಮಾಡ್ತಾ ಇದ್ದೀನಪ್ಪ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ದೆ. ಆಮೇಲೆ ಬರ್ದ್ಬಿಟ್ಟು ಕೊಡ್ತಾ ಇದ್ದೆ. ಅವಾಗ ಈ ಕಳ್ಳಿ ನೆನ್ನೆನೆ ಗೊತ್ತಿತ್ತು ನಿನ್ಗೆ, ನೀ ಇದ್ ಬರೀತಿ ಅದ್ ನನಗೆ ಹೇಳಿಲ್ಲ, ನಾನು ಕಾಪಿ ಮಾಡ್ಬಿಡ್ತೀನಿ ಅಂತ. ಸೊ ನಮ್ಮಿಬ್ಬರ ನಡುವೆ ಆತರ ನಡೀತಿತ್ತು. ಬಟ್ ಸಮಾಜಕ್ಕೆ ಅನ್ಯಾಯ ಆಗಿದೆ, ಸಮಾಜಕ್ಕೆ ಇದು ನಾನು ಬಹುಶಃ ಬರವಣಿಗೆಯಲ್ಲಿ ಒಂದು ಕೊಡುಗೆಯಾಗಿ ಕೊಡಬಹುದಾಗಿತ್ತು ಅಂತ ಅಂದ್ರೆ ಸೌಜನ್ಯ ಪ್ರಕರಣ ಅನ್ಕೋತೀನಿ. ಆಸ್ ಆಫ್ ನಾವು ನಿರ್ಭಯ, ನಾನಿನ್ನೂ ಅವಾಗ ಜರ್ನಲಿಸಮ್ ಫೀಲ್ಡ್ಗೆ ಇರ್ಲಿಲ್ಲ. ಸೊ ಸೌಜನ್ಯ ಐ ಥಿಂಕ್ ಜಸ್ಟಿಫೈ ಆಗ್ತಾ ಇಲ್ಲ. ಹೌದು, ಇವತ್ತಿಗೂ ಅದೊಂದು ಗೊಂದಲಾನೆ. ಒಂದು ಪರ ಇನ್ನೊಂದು ಪರ, ಯಾರ ಪರ ಮಾತಾಡಿದ್ರು ಅದು ನಾನ್ ಯಾರ ಪರ ವಿರೋಧ ತಗೋತಾ ಇಲ್ಲ ಇಲ್ಲಿ. ಸೊ ಅಂಡ್ ಐ ಡೋಂಟ್ ವಾಂಟ್ ಟು ಟೇಕ್ ಜರ್ನಲಿಸಮ್ ಅಂದ್ರೆ ಅದಲ್ಲ, ಎಲ್ಲೋ ಜರ್ನಲಿಸಮ್ ಆಗ್ಬಿಡುತ್ತೆ ಅವಾಗ. ಇವರು ಯಾರು, ನಾನು ಯಾವ್ದೋ ಒಂದು ಮಾರಾಯ್ತಿ ವಿಡಿಯೋ ಮಾಡ್ತಾ ಹೆಗಡೆ ಅಂಕಲ್ ಅಂದ್ಬಿಟ್ಟೆ. ಅಂಕಲ್ ಅಂದಿದ್ದಕ್ಕೆ ಇವಳಗ್ ಬಂತು ದುಡ್ಡು, ಇವಳಗ್ ದುಡ್ಡು ಸುರಿದ್ರು, ಬಕೆಟ್ ಇಂದ ದುಡ್ಡು ತುಂಬಿಕೊಂಡ್ರು, ಟ್ರಕ್ ಅಲ್ಲಿ ಬಂತು. ನನಗೆ ಯಾಕ್ರಿ ಕೊಡ್ತಾರ ಅವ್ರು? ಒಂದ್ ಲಡ್ಡು ಕೊಡೋದೇ ಕಷ್ಟ. ನನಗೆ ಇನ್ಯಾವ ಬಂದಿಲ್ಲಿ ಅವ್ರು ದುಡ್ಡು ಕೊಡ್ತಾರೆ? ದುಡ್ಡಿಗೆಲ್ಲ ಯಾರು ದುಡಿಬಾರ್ದು, ಅಂದ್ರೆ ದುಡ್ಡುಗೋಸ್ಕರ ಅನ್ಯಾಯ ಮಾಡಬಾರ್ದು. ದುಡಿಯೋ ದುಡ್ಗೆನೆ, ಬಟ್ ಅನ್ಯಾಯ ದುಡ್ಡು ಯಾವತ್ತೂ ದಕ್ಕಲ್ಲ. ಆಮೇಲೆ ನನಗನ್ಸೋದು ಗೊತ್ತಿಲ್ಲ, ಹೇಳದೆ ತುಂಬಾ ಫಿಲಾಸಫಿ ಅನ್ಸ್ಬೋದು, ಅಥವಾ ಇವ್ರ ಮಾತಲ್ಲಿ ಅಂದ್ರೆ ಇವಳ ಬಾಯಲ್ಲಿ ಇಂಥ ಮಾತಾ ಅಂತ ಅನ್ನಿಸ್ಬೋದು. ನಾವು ಮಾಡಿದ್ದನ್ನ ಈಗ ನಾನ್ ಮಾಡಿದ್ರೆ ಧರ್ಮಸ್ಥಳದ ಅಂಕಲ್ ಇಂದ ನನಗೆ ದುಡ್ಡು ತಗೊಂಡ್ಬಿಟ್ಟಿದ್ರೆ ನಾನು ಪಾಪ ತಟ್ಟದ್ ನನ್ ಮಗಳಿಗೆ ಅಂತಾರೆ ಅಲ್ವಾ, ನಾನು ನಂಬ್ತೀನಿ ಕೂಡ. ನಾವು ಮಾಡೋದನ್ನ ನಮ್ಮ ಮಕ್ಳು ಕಲಿತಾರೆ. ಸೊ ಖಂಡಿತ ಮಾಡ್ಬಾರ್ದು. ನಾಳೆ ಅವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನನ್ ಗಿಲ್ಟ್ ಏನಾಗ್ಬೇಡ. ಸೊ ಆ ತಾಯಿಗೂ ಅದೇ ತಾನೇ ಅನುಭವಿಸಿರ್ತಾಳೆ ಪಾಪ. ಆ ತಾಯಿ ಎಷ್ಟು ಅನುಭವಿಸಿದಾಳೋ ಯಾರಿಗ್ ಗೊತ್ತು. ಬಟ್ ನಾನ್ ಹೇಳೋದು ಅದ್ರಲ್ಲಿ ಆ ಹೆಸರು ದುಡ್ಡು ಮಾಡಬೇಡಿ, ಯಾರು ದುಡ್ಡು ಮಾಡಬೇಡಿ. ನ್ಯಾಯ ಕೊಡಿಸ್ತೀರಾ ಕೊಡಿಸಿ, ಹೋರಾಡ್ತೀರಾ ಹೋರಾಡಿ, ಹೋರಾಡಕ್ಕೆ ನೋ ಒಬ್ಜೆಕ್ಷನ್. ಬಟ್ ಬಕೆಟ್ ಇಡೋದು, ಸೆರ್ಗೊಡ್ಡಿ ನ್ಯಾಯ ಕೊಡಿ ಅನ್ನೋದ್ರ ಬದಲು ದುಡ್ಡು ಕೊಡ್, ನ್ಯಾಯ ಯಾರಿಗೂ ನ್ಯಾಯಾಂಗ ಕೊಡಬೇಕು. ನೀನ್ ಯಾರು, ನಾನು ನೀವು ಯಾರು ಕೊಡಕ್ಕೆ ಅಲ್ವಾ? ಸೊ ನಾನು ನೀವು ಕೊಟ್ರೆ 500 ರೂಪಾಯಿ ಕೊಡಕ್ ಸಾಧ್ಯ, ಇನ್ನೇನ್ ಕೊಡಕ್ ಸಾಧ್ಯ? ನೀವ್ 100 ಕೊಟ್ರೆ ನಾನು 50 ರೂಪಾಯಿ ಕೊಡ್ಬೋದು, ಅಥವಾ ನಾನು 100 ಕೊಟ್ರೆ ನೀವು 50 ರೂಪಾಯಿ ಕೊಡ್ಬೋದು.
ಅಷ್ಟ್ ಬಿಟ್ರೆ ಇನ್ನೇನು ಇದಿಲ್ಲ, ಏನು ನ್ಯಾಯ ಕೊಡಕ್ ಇನ್ನೇನಿಲ್ಲ ಅಲ್ಲಿ. ಹಂಗಾಗಿ ಆ ಹೆಸರಲ್ಲಿ ಇದೊಂದು ಅನ್ಯಾಯ, ನಾನು ಹೇಳ್ಬೋದಾಗಿತ್ತೇನೋ, ನಾನು ಹೇಳಕ್ ಆಗ್ಲಿಲ್ಲ ಅಂತ ಅದೊಂದಿದೆ ಬೇಸರ. ಲಾಸ್ಟ್ ಒಂದ್ 2 ಕ್ವೆಶನ್. ಒಂದು, ರವಿ ಬೆಳಗೆರೆ ಅವ್ರ ಲೈಫ್ ಬಗ್ಗೆ ನೀವೇನಾದ್ರೂ ಒಂದು ಬಯೋಪಿಕ್ ನಿಮ್ ಪ್ರೊಡಕ್ಷನ್ ಅಂಡರ್ ಅಲ್ಲಿ ಮಾಡೋದಾದ್ರೆ ಅಥವಾ ಒಂದು ಪುಸ್ತಕ ಬರೆಯೋದಾದ್ರೆ ಯಾವ ಜಾನ್ರ್ ಅಂಡರ್ ಅಲ್ಲಿ ಬರ್ಬೋದು? ಅದು ಥ್ರಿಲ್ಲರಾ? ಅವ್ರದ್ದು ಕಲರ್ಫುಲ್ ಲೈಫ್, ಥ್ರಿಲ್ಲರ್ ಗಿಲ್ಲರ್ ಎಲ್ಲ ಸೀನ್ ಇಲ್ಲ. ಅವರ ಬಯೋಪಿಕ್ ಅಂದ್ರೆ ಇಸ್ ಫುಲ್ ಆಫ್ ಲೈಫ್, ಇಸ್ ಫುಲ್ ಆಫ್ ಕಲರ್ಸ್. ಯಾವ ದೃಷ್ಟಿಕೋನದಲ್ಲಿ ನಾನು ಅದನ್ನೇ ಹೇಳಿದ್ದೆ ಎಷ್ಟೋ ಸರಿ, ದೇರ್ ಇಸ್ ಅ ಸೇಯಿಂಗ್ ಅಲ್ವಾ, ರವಿ ಬೆಳಗೆರೆ ಅನ್ನೋ ವ್ಯಕ್ತಿನ ಹೇಟ್ ಮಾಡ್ಬೋದು, ಲವ್ ಮಾಡ್ಬೋದು, ಆದ್ರೆ ಇಗ್ನೋರ್ ಮಾಡಕ್ಕಾಗಲ್ಲ. ಯು ಕ್ಯಾನ್ ನೆವರ್ ಇಗ್ನೋರ್ ಹಿಮ್. ಸೊ ಅಂತ ಮನುಷ್ಯ ಹಂಗ್ ಬದುಕದಂತ ಕಿಂಗ್ ಲೈಫ್ ಅಂತಾರಲ್ಲ, ಆ ಕಿಂಗ್ ಸೈಜ್ ಲೈಫ್ ನ ಅವರು ಬದುಕಿದ್ದಾರೆ. ಅವ್ರು ನೋಡಿದ್ದಾರೆ, ದುಃಖ ನೋಡಿದ್ದಾರೆ, ಸುಖ ನೋಡಿದ್ದಾರೆ, ಬಡತನ ನೋಡಿದ್ದಾರೆ, ಸಿರಿತನ ನೋಡಿದ್ದಾರೆ, ಎಲ್ಲವುದನ್ನು ನೋಡಿದ್ದಾರೆ. 2 ಮದ್ವೆ ಆಗಿದ್ದಾರೆ. ಎಲ್ಲವುದು ಹೀಸ್ ಎಂಜಾಯ್ಡ್ ಹಿಸ್ ಲೈಫ್. ಅವ್ರಿಗೇನ್ ಅನ್ಸ್ತು ಆ ಟೈಮಲ್ಲಿ ಅದನ್ನ ಮಾಡಿದ್ದಾರೆ. ಸೊ ಅವ್ರದ್ದು ಏನೇ ಇದ್ರು ಇಟ್ಸ್ ಅ ಕಲರ್ಫುಲ್ ಬಯೋಪಿಕ್. ಅಂಡ್ ಲಾಸ್ಟ್ ಕ್ವೆಶನ್ ಏನಂದ್ರೆ, ಇಷ್ಟೊಂದು ಇಂಟರ್ವ್ಯೂಸ್ ತಗೊಂಡಿರ್ತಾರೆ ನಿಮ್ದು, ಈ ಕ್ವೆಶನ್ ಒಂದು ಕೇಳ್ತಾನೆ ಇಲ್ಲ ಯಾರು ಕೂಡ. ಇದಕ್ಕೆ ನಾನು ಆನ್ಸರ್ ಮಾಡ್ಬೇಕಿತ್ತು ಅಂತ ಕೇಳೋಂತ ಪ್ರಶ್ನೆ ಯಾವ್ದಾದ್ರು ಇದೆಯಾ? ಮತ್ತೆ ಆನ್ಸರ್ ಏನು? Okay, this is a nice one actually. ನೀವ್ ಯಾವತ್ತಾದ್ರೂ ಅಫ್ಕೋರ್ಸ್ ಬರವಣಿಗೆ ಅಂತ ಇದನ್ನ ಯಾರು ಕೇಳಿಲ್ಲ, ಆಮೇಲೆ ಬರವಣಿಗೆ ಆದ್ರಿಂದ ಕೇಳಿಲ್ಲ ಅನ್ಕೋತೀನಿ. ಕಂಪೋಸ್ ಮಾಡ್ಸಿದ್ದೀರಾ ಹಾಡನ್ನ ಅಂತ 4 ಸಾಲು ಬರ್ದಿರೋದ್ ನಾನು. ಹೇಳಿ ಹೋಗು ಕಾರಣ ಸೀರಿಯಲ್, ಅದೇ ಶ್ರೀನಗರ್ ಕಿಟ್ಟಿ ಇಂಟ್ರೊಡಕ್ಷನ್ ಆಫ್ ಅಪ್ಪ. ಸೊ ಆ ಟೈಮ್ ಅಲ್ಲಿ ನಾನೊಂದು ಹಾಡು ಬರ್ದಿದ್ದೆ. ಕಾಲದ ಕಾಲಿನ ತುಳಿತಕ್ಕೆ ಸಿಕ್ಕರು ಕಾಯುವುದಿ ಪ್ರೀತಿ, ಕಾಣದ ಕಡಲಿನ ಒಡಲಿನ ಒಳಗೆ ಮುತ್ತಾಗುವ ರೀತಿ, ತೀರಿಸಿಕೊಳ್ಳುವುದು ಬೇಡವೆಂದರು ಯಾವುದೋ ಹಳೆ ಲೆಕ್ಕ, ಒಲವಿನ ಮನೆಯನ್ನು ಸೇರಿದ ಮೇಲೆ ತಪ್ಪದು ಸುಖ ದುಃಖ ಅಂತ ಬರ್ದಿದ್ದೆ. ಅದು ಎಲ್ಲೋ ಥ್ಯಾಂಕ್ ಯು ಬರ್ದಿಟ್ಟಿದೆ. ಅದನ್ನೀಗ ಹಾಡಾಗಿ ಅದು ಹೇಳಿ ಹೋಗೋ ಕಾರಣ ಸೀರಿಯಲ್ ಅಲ್ಲಿ ಅಪ್ಪ ಅದನ್ನ ಹಾಕಿದ್ರು. ಕಾಣದ ಕಡಲಿನ ಒಡಲಿನ ಒಳಗೆ ಮುತ್ತಾಗುವ ರೀತಿ, ಕಾಣದ ಕಡಲಿನ ಒಡಲಿನ ಒಳಗೆ ಮುತ್ತಾಗುವ ರೀತಿ, ಕಾಣದ ಕಡಲಿನ ಒಡಲಿನ ಒಳಗೆ ಮುತ್ತಾಗುವ ರೀತಿ, ತೀರಿಸಿಕೊಳ್ಳುವುದು ಬೇಡವೆಂದರು ಯಾವುದೋ ಹಳೆ ಲೆಕ್ಕ, ಒಲವಿನ ಮನೆಯನ್ನು ಸೇರಿದ ಮೇಲೆ ತಪ್ಪದು ಸುಖ ದುಃಖ, ತಪ್ಪದು ಸುಖ ದುಃಖ. ಸೊ ನನ್ನಲ್ಲಿ ಒಬ್ಳು ಕವಿ ಇದ್ದಾಳೆ ಕೊಚ್ಕೋತಾ ಇದ್ದೀನಿ. ಬರ್ದಿಟ್ಟಿದೀವಿ ಒಂದ್ 4 ಸಾಲು. ನನ್ನ ಕೊಲಿಗ್ ಉದಯ್ ಗೊತ್ತು, ಅದ್ರಲ್ಲಿ ಒಂದ್ 2 ಲೈನೇ ಬರ್ದಿದ್ದೀನಿ. ಬಟ್ ಇದು ಚೆನ್ನಾಗಿದೆ ಮ್ಯಾಮ್ ಅಂತ ಹೇಳಿದ್ದು. ಚೆನ್ನಾಗಿದೆ ಮ್ಯಾಮ್. ನಿಮ್ ಟೈಮ್ ಕೊಟ್ಟದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್. ಅಂಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಇಂಟರ್ವ್ಯೂ ಆಗಿತ್ತು. ತುಂಬಾ ವಿಷಯ ಕಲಿತೆ ನಿಮ್ಮ ಹತ್ರ ಮಾತಾಡಿ. ಬಟ್ ಒಂದು ಅರ್ಥ ಆಗಿದ್ದು, ನಿಮ್ಮಪ್ಪ ಯಾವತ್ತಿಗಿದ್ರು ಸೆಂಟರ್ ಆಫ್ ಯುವರ್ ಯೂನಿವರ್ಸ್ ಅಂತ. ಅವ್ರಿಲ್ದೆ ನಾನಿಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ವಾತಿ, ಥ್ಯಾಂಕ್ ಯು ಸೋ ವೆರಿ ಮಚ್. ಎಲ್ಲರಿಗೂ ಧನ್ಯವಾದ.